ಇದು ಬೈ ಒನ್ ಗೆಟ್ ಒನ್. ಇಲ್ಲ ಅಂತ ಹೇಳ್ರಿ, ನಾನು ಬಂತೀನಿ. ನಾನು ಬಂದು ಅರ್ಧ ಗಂಟೆಗೆ ನೋಡಿ ಎಷ್ಟು ಜನ ಬರ್ತಾರೆ ಅಂತ, ಆಮೇಲೆ ಹೇಳ್ರಿ. ನಮಗೆ ಈ ಊರು ಯಾವುದು ಅಂತಲೇ ಗೊತ್ತಿರಲಿಲ್ಲ, ಕಲ್ಲೂರು ಅಂತ. ಇದು ಟೋಟಲ್ ಎಷ್ಟು ಬಿಲ್ ಮಾಡಿದ್ರಿ ಈಗ ನೀವು ಇವತ್ತು? ನಾವು 3 ಲಕ್ಷ ಬಿಲ್ ಮಾಡಿದ್ವಿ. 3 ಲಕ್ಷ ಮಾಡಿ ನೋಡಿ, ಇವರು ಸೇಲ್ಸ್ ಗರ್ಲ್ ಅಪಾಯಿಂಟ್ ಆಗಿದ್ದಾರೆ. ನಂದು ಶ್ರೀರಾಮ್ ರೇಷ್ಮೆ ಮಂದಿರ ಅಂತ. ಇದು ನೋಡಿ, ಇದು ಕಲೆಕ್ಷನ್ಸ್ ಎಲ್ಲ ತೆಗಿರುತ್ತೆ ನಿಮಗೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಯೂನಿಕ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ, ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಶಾಪಿಂಗ್, ಈ ಥರ ರಿಲೇಟೆಡ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಈ ಟಾಪಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ನಂದು ರೀಸೆಂಟಾಗಿ ಕಲ್ಲೂರು ಗೋಪಿಣ್ಣಂದು ಮದುವೆದು ಶಾಪಿಂಗ್ ವ್ಲಾಗ್ ಹಾಕಿದ್ದೆ. ಅದು ತುಂಬ ಮಟ್ಟಿಗೆ ಹಿಟ್ಟಾಗಿತ್ತು. ಅಂದರೆ ಮೆನಿ ಆಫ್ ಯು ಲೈಕ್ ದಿ ಸ್ಯಾರಿ ಕಲೆಕ್ಷನ್. ಸೊ ಮತ್ತೆ ಈ ಸತಿ ಕಲ್ಲೂರಿಗೆ ಹೋಗ್ತಾಯಿದ್ದೀನಿ. ಸೊ ಈ ಆಪರ್ಚುನಿಟಿನ ಮತ್ತೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಲು ಆ್ಯಕ್ಚುಲಿ ಬ್ಯಾಂಡೇಜ್ ಮಾಡ್ಕೊಂಡಿದ್ರು ಮತ್ತೆ ಹೋಗ್ತಾ ಇದ್ದೀನಲ್ಲ. ಆ್ಯಂಡ್ ಐ ವಾಂಟ್ ಟು ಕಂಪ್ಲೀಟ್ ಮೈ ವಾಚ್ ಅವರ್ಸ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ನನ್ನ ಚಾನಲಲ್ಲಿ ಯಾವ ಅಂದರೆ ಯಾವುದೇ ಟಾಪಿಕ್ಸ್ ಚೆನ್ನಾಗಿ ಹೋಗುತ್ತೋ ಅಂಥದ್ದನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಈ ಥರ ಸ್ಟೇಜಲ್ಲೂ ಐ ಆಮ್ ಗೋಯಿಂಗ್. ಹಂಗಂದ್ರೆ ನಮ್ಮ ಕಾಲೇನು ತುಂಬ ನೋವಿಲ್ಲ, ಐ ಕ್ಯಾನ್ ಮ್ಯಾನೇಜ್. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಈ ಸತಿ ನಾನು ಕಲ್ಲೂರಲ್ಲಿ ತುಂಬ ಜನ ಮೀನಾಕಾರಿ ಪ್ರಿಂಟ್ಸ್ ಬಗ್ಗೆ, ಅದು ಟಿಶ್ಯೂ ಸಿಲ್ಕ ಇಲ್ಲ ನಾರ್ಮಲ್ ಸಿಲ್ಕ, ಆ ಥರ ತುಂಬ ಕ್ವೆಶನ್ಸ್ನ ಕೇಳಿದ್ರಿ. ಸೊ ನಾನು ಮತ್ತೆ ಶ್ರೀರಾಮ್ಗೆ ಹೋಗ್ತೀನಿ ಇವತ್ತು. ಸೊ ಅವ್ರ ಹತ್ರ ಜಾಸ್ತಿ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೋ ಅವ್ರ ಹತ್ರನೇ ಮಾತಾಡಿಸಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ. ಒಂದು ಅದು ಬಿಟ್ಟು ಇನ್ನೊಂದು ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ನನ್ನ ಒಪಿನಿಯನ್ನ ಬಂದು ಮನೇಲಿ ಹೇಳ್ತೀನಿ ಯಾವ ಥರ ಅನಿಸ್ತು ಅಂತ. ಇನ್ನೊಂದು ಥಿಂಗ್ ಏನಂದರೆ, ನಂದು ಬ್ಲ್ಯಾಕ್ ಸೆಮಿ ಕ್ರೇಪ್, ವಿಸ್ಕಸ್ ಕ್ರೇಪ್ ತುಂಬ ಇಷ್ಟಪಟ್ಟಿದ್ರು. ಆ್ಯಕ್ಚುಲಿ ನಂಗೆ ಕಾಲ್ ಕೂಡ ಮಾಡಿ 2 ಸೀರೆ ಬೇಕು ಅಂದರು. ಲಾಸ್ಟಲ್ಲಿ ಫೈನಲ್ 1 ಬೇಕು ಅಂತ ಹೇಳಿದ್ದಾರೆ. ಸೊ ಅದೊಂದು ಸೀರೆ ಪಿಕಪ್ ಮಾಡಬೇಕಿವತ್ತು. ಆಮೇಲೆ ನಂದು ಚೆಕ್ಸ್ ವಿತ್ ಬ್ರೌನ್ ವಿತ್ ಬ್ಲೂ ಕಲರು ನಮ್ಮ ಅಮ್ಮಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಆ ಪ್ರೈಸಲ್ಲಿ ಬೇರೆ ಕಾಂಬಿನೇಷನ್ಸ್ ಯಾವುದಾದ್ರು ಸಾರಿ ಸಿಗುತ್ತಾ ಅಂತ ನೋಡಬೇಕು. ಸೊ ತಿರ್ಗಾ ದೇವರ ಮನೆ ಸಿಲ್ಕ್ಸಿಗೆ ಹೋಗಬೇಕು. ಶ್ರೀರಾಮ್ಗೆ ಹೋಗಿ ಇನ್ನೊಂದು ಅಂಗಡಿ ಇದೆ, ಸೊ ನನ್ನ ರಿಲೇಟಿವ್ ಆಗಬೇಕು ಅವರು. ಸೊ ಅವ್ರದ್ದು ಅಂಗಡಿ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಲಾಸ್ಟಿಗೆ ಬಂದು ನಿಮ್ಮ ಹತ್ರ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸ್ತು ಅಂತಲೂ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಸಿಗ್ತೀನಿ ಕಲ್ಲೂರಲ್ಲಿ. ಅಲ್ಲಿವರೆಗೂ ಬಾಯ್. ಇನ್ನು ನಾವು ಈ ಸಲ ಶಾಪಿಂಗ್ ಆ್ಯಕ್ಚುಲಿ ಮಾಡೋಕ್ಕೆ ಹೋಗಿದ್ದಿದ್ದು ಒಂದು ಗೋಪಿ ಅಣ್ಣಂಗೆ, ಅವ್ರಿಗೆ ರೇಷ್ಮೆ ಪಂಚೆ ಶರ್ಟ್ ತೊಗೋಬೇಕಿತ್ತು. ಸೆಕೆಂಡ್ ಥಿಂಗ್, ಈ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ಗೆ ಸ್ಯಾರಿ ಕೊಡಬೇಕಿತ್ತು. ಸೊ ಅವ್ರಿಗೂ ಸ್ಯಾರಿ ಸೆಲೆಕ್ಷನ್ಗೆ ಅಂತ ಹೋಗಿದ್ವಿ. ನೆಕ್ಸ್ಟು ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ಮಗಳಿಗೆ, ಅಂದರೆ ಹರೀಶ್ ಅವ್ರ ತಂಗಿಗೆ ಸ್ಯಾರೀಸ್ ಬೇಕಿತ್ತು. ಯಾಕಂದರೆ ಅವ್ರು ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕಿತ್ತಂತೆ, ಲೈಕ್ ದಾರೆಗೆ. ಸೊ ಅದಕ್ಕೋಸ್ಕರ ಸ್ಯಾರೀಸ್ನ ನೋಡೋಣ ಅಂಥೇಳಿ ಈ ಸತಿ ಕಲ್ಲೂರಿಗೆ ಹೋಗಿದ್ದು. ಆ್ಯಂಡ್ ಈ ಸತಿ ನಾನು ಫಸ್ಟ್ ಶಾಪಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಆ್ಯಕ್ಚುಲಿ ಒಳ್ಳೊಳ್ಳೆ ಎಕ್ಸೈಟಿಂಗ್ ಆಫರ್ಸ್ ಕೂಡ ನಡೀತಾ ಇತ್ತು. ಇನ್ನು ನಾವು ಫಸ್ಟ್ ಹೋಗಿದ್ದಿದ್ದು ಸ್ಟೋರ್ ಬಂದೆ ವೀರೇಶ್ ಸಿಲ್ಕ್ಸ್ ಅಂತ. ಇದು ಆ್ಯಕ್ಚುಲಿ ಬಂದು ಹಳ್ಳಿಕಾರ್ ಲೇಔಟಲ್ಲಿದೆ ಕಲ್ಲೂರಲ್ಲೇ. ಆ್ಯಂಡ್ ರೋಡ್ ಸೈಡಲ್ಲೇ ದೊಡ್ಡ ಅಂಗಡಿ ಇದೆ. ಆ್ಯಂಡ್ ಇಲ್ಲಿ ಅಂಗಡಿ ನೋಡ್ತಿದ್ದಂಗೆ ನೀವು ಹೊರಗಡೆಯಿಂದ ಜಡ್ಜ್ ಮಾಡಬೇಡಿ, ಯಾಕಂದರೆ ಇಲ್ಲಿ ಕಾಸ್ಟ್ಲಿ ಇರ್ಬೋದೋ ಏನೋ ಅಂತ. ಯಾಕಂದರೆ ಇಲ್ಲಿ ಒಂದು ಎಕ್ಸೈಟಿಂಗ್ ಆಫರ್ ಇದೆ, ಏನು ಅಂತ ಅವರೇ ಹೇಳ್ತಾರೆ. ಆ್ಯಂಡ್ ಇದು ಬಂದು 3 ಫ್ಲೋರ್ಸ್ ಇರೋವಂಥ ದೊಡ್ಡ ಬಿಲ್ಡಿಂಗ್. ಆ್ಯಂಡ್ ಇವ್ರು ನಮಗೆ ರಿಲೇಟಿವ್ ಕೂಡ ಆಗಬೇಕು. ಆ್ಯಂಡ್ ಮುಂಚೆನೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಗಿದ್ದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ಇದು. ನಾನು ಯಾವುದೇ ಥರ ಇನ್ಫ್ಲೂಯೆನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಯಾಕಂದರೆ ನಾನೊಬ್ರು ರಿವ್ಯೂ ಮಾಡಿದ್ದೀನಿ, ಅವ್ರು ಕೂಡ ನಿಮ್ಗೆ ಹೇಳ್ತಾರೆ. ಸೊ ಇವಾಗ ಅವರು ಯಾವುದೇ ಥರ ಸ್ಯಾರೀಸ್ ಇಟ್ಟಿದ್ದಾರೆ ಏನು ಅಂತ ಎಲ್ಲ ತೋರಿಸ್ತಾರೆ, ನೋಡೋಣ ಬನ್ನಿ. ಅಂಗಡಿ ಹೆಸರು ವೀರೇಶ್ ಸಿಲ್ಕ್ ಅಂಡ್ ಸ್ಯಾರೀಸು, ಕಲ್ಲೂರು. ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಕಲ್ಲೂರು ಅಂತ ಹೇಳ್ಬಿಟ್ಟು, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಸಾಮಿಲ್ ರೋಡು ನಮ್ದಿರೋದು. ವೀರೇಶ್ ಸಿಲ್ಕ್ ಅಂಡ್ ಸ್ಯಾರೀಸು. ಇದೆಲ್ಲ 4,000 ರೂಪಾಯಿದು. ಈಗ ಆಫರ್ ಇದೆ, ಬೈ 1 ಗೆಟ್ 1. 4,000 ರೂಪಾಯಿದು, 4,000 ರೂಪಾಯಿ 2 ಮೇಡಮ್. ಇದರಲ್ಲಿ ಕಲರ್ ಕಾಂಬಿನೇಷನ್, ಡಿಸೈನ್ಸ್ ತುಂಬ ಸಿಗುತ್ತೆ. ಇದರಲ್ಲೊಂದು ಸೆಲ್ಫ್ ಕೊಡು, ಅದು ಕೊಡಿ ಮೇಡಮ್. ಕಾಂಟ್ರಾಸ್ಟ್ ಸಿಗುತ್ತೆ ನಿಮಗೆ, ಸೆಲ್ಫು ಸಿಗುತ್ತೆ ನೋಡಿ. ಸೆಲ್ಫ್
ನೋಡಿ ಇದು ಸೆಲ್ಫ್ ಸೆಲ್ಫು, ಇದು ಬ್ಲೌಸು. ಇದರಲ್ಲಿ ತುಂಬ ವೆರೈಟೀಸು ಪ್ಯಾಟ್ರನ್ಸು ಸಿಗುತ್ತೆ ನೋಡಿ. ಇದು 3000 ಈಗ ಆಫರ್ ಇದೆ. ಇದು ಬೈ ಒನ್ ಗೆಟ್ ಬೈ ಒನ್. ಒನ್ ಗೆಟ್ ಒನ್ ನೋಡಿ. ಪಿಸ್ತಾಗೆ ಪರ್ಪಲ್ 3000 ರೂಪಾಯಿದು 3000 ರೂಪಾಯಿಗೆ ಎರಡು. ಇದು ಪಲ್ಲು ಬರುತ್ತೆ, ಇದು ಬ್ಲೌಸ್ ಪ್ಲೈನ್. ಇದೆಲ್ಲ ಹೊರಗಡೆ ಹೋದ್ರೆ ನಿಮಗೆ 3000 ರೂಪಾಯಿ ಬೀಳುತ್ತೆ ಮೇಡಮ್. ನಮ್ಮ ಹತ್ರ ಬೈ ಒನ್. ಬೈ ಒನ್ ಅದ್ರಲ್ಲಿ ನೋಡಿ ಕಲರ್ಸ್. ಇದು ಮೆರೂನ್, ಲ್ಯಾವೆಂಡರ್, ಇದು ಪಿಸ್ತಾ ಗ್ರೀನ್ಗೆ ಸ್ಕೈ ಬ್ಲೂ. ಅದು ಒರಿಜಿನಲ್ ಬಟ್ಟೆ ನಮ್ಮದು ಒರಿಜಿನಲ್ ಅದು ಚಿನ್ನ ನೋಡಿ ಮೇಡಮ್, ಇದು ಬಂದ್ಬಿಟ್ಟು 16 ಬುಟ್ಟ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜೋರಾಗಿ 16 ಬುಟ್ಟ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಇದು. ನೋಡಿ ಈ ತರ ಚಾಲ್ ಹಿಡಿದಿರುತ್ತೆ ಪ್ಯೂರ್ಗೆಲ್ಲ. ಯೂನಿಕ್ ಡಿಸೈನ್ಸ್ ಐತೆ ಇದು. ಯೂನಿಕ್ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದು ಹೊಸದಾಗಿ ಮಾಡಿಸಿರೋದು. ಇದು ಬೆಂಟೆಕ್ಸ್ ಬೋರ್ಡ್. ಏನು ಪ್ರೈಸ್ ಆಗುತ್ತೆ ಇದು? ಇದು ಬಂದ್ಬಿಟ್ಟು ನಿಮಗೆ ಹೊರಗಡೆ ಎಲ್ಲ ನಿಮಗೆ 9,500-10,000 ಆಗುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು 7,000 ರೂಪಾಯಿ ಆಗುತ್ತೆ. 7,000. ಇದರಲ್ಲಿ ಯೂನಿಕ್ ಕಲರ್ಸು, ಡಿಸೈನ್ಸು ಎಲ್ಲ ಪ್ಯಾಟರ್ನ್ಸ್ ಸಿಗುತ್ತೆ ನಿಮಗೆ. ತುಂಬಾ ಒಳ್ಳೊಳ್ಳೆ ಕಲರ್ಸು, ಡಿಸೈನ್ಸು. ವಾಯ್ಸ್ ಅದು ಬರೋದಿಲ್ಲ ವಿಡಿಯೋ ಮಾಡ್ತಾರೆ. ನೋಡಿ ಇದು ಬಂದ್ಬಿಟ್ಟು ಸಾಫ್ಟ್ ಸಿಲ್ಕು. ಇದು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕೆ ಬರುತ್ತೆ ನಿಮಗೆ. ಇದರಲ್ಲೂ ಅಷ್ಟೇ ನಿಮ್ಗೆ ಒಳ್ಳೊಳ್ಳೆ ಕಲರ್ಸು, ಡಿಸೈನ್ಸು ಎಲ್ಲ ಸಿಗುತ್ತೆ. ಇದು ಪಲ್ಲು. ಇದು ಬಂದ್ಬಿಟ್ಟು ಬ್ಲೌಸು, ಕಾಂಟ್ರಾಸ್ಟ್ ಬ್ಲೌಸ್ ಸಿಗುತ್ತೆ ನಿಮಗೆ. ಇದರಲ್ಲೂ ಅಷ್ಟೇ ನಿಮಗೆ ಒಳ್ಳೊಳ್ಳೆ ಕಲರ್ಸು, ಒಳಗಡೆ ಬುಟ್ಟ. ಇದು ಮೀನಾ ವೆರೈಟಿ ನೋಡಿ. ಈ ಥರ ಬಂದಿರೋದೆಲ್ಲ ಮೀನಾ ವೆರೈಟಿ ನಿಮಗೆ. ಏನು ಪ್ರೈಸ್ ಆಗುತ್ತೆ ಇದು? ಮೇಡಮ್ ಇದು ಬಂದ್ಬಿಟ್ಟು 8,000. ಹಾಂ. ಡಿಸ್ಕೌಂಟ್ ಹೋಗಿ ನಿಮಗೆ 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿ. ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು 6,000 ರೂಪಾಯಿ ಆಗುತ್ತೆ. ಇದ್ರಲ್ಲಿ ಕಲರ್ಸ್ ತೋರಿಸಿ. ನೋಡಿ ನೋಡಿ ಇದು ಕ್ರೀಮ್ ಅಂಡ್ ರೆಡ್ ತುಂಬ ಯುನಿಕ್ ಆಗಿ ಕೊಡ್ತಾ ಇದೆ. ದಾರೆಗೆ ಆ ಥರ ಎಲ್ಲ ತಗೋತಾರೆ ಇದು. ನೋಡಿ ಇದು ಅಷ್ಟೇ ಕಲರ್ಸ್ ನೋಡಿ ಹೆಂಗಿದೆ ಕಾಂಬಿನೇಷನ್ ನೋಡಿ ಮೇಡಮ್. ಪರ್ಪಲ್ ಇದೆ ಕಾಂಬಿನೇಷನ್. ಇದು ನೋಡ್ಬಿಡಿ, ಇದು 1 ಗ್ರಾಮ್ ಗೋಲ್ಡ್ ಸ್ಯಾರಿ, ಬ್ರೈಡಲ್ಲು ಪ್ಯೂರ್ ಟಿಶ್ಯೂ ಸ್ಯಾರಿ, ಬ್ರೈಡಲ್ 1 ಗ್ರಾಮ್ ಗೋಲ್ಡ್ ಬರುತ್ತೆ ಜರಿ. ಇದು ದಾರೆಗಂತೂ ಈಗಂತೂ ತುಂಬಾ ಎಲ್ಲ ಇದನ್ನ ಕೇಳ್ತಾರೆ. ಇದು ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ನಿಮ್ಗೆ ಬಂದ್ಬಿಟ್ಟು 12,000 ರೂಪಾಯಿ ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್. ಆಫ್ಟರ್ ಡಿಸ್ಕೌಂಟ್ ಎಲ್ಲ 18-19 ಮಾಡ್ತಾರೆ. ನಮ್ದು ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು 12,000 ರೂಪಾಯಿ ಆಗುತ್ತೆ. ಇದರಲ್ಲೂ ಅಷ್ಟೇ ಕಲರ್ಸ್ ತುಂಬ ಒಳ್ಳೆ ಕಲರ್ ಸಿಗುತ್ತೆ ಮೇಡಮ್ ನಿಮಗೆ. ನೋಡಿ ಇದು ಬಂದ್ಬಿಟ್ಟು 2 ಗ್ರಾಮ್ ಜರಿ ಬ್ರೊಕೆಟು. ರಿಸೆಪ್ಷನ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಒಳಗಡೆ ಎಲ್ಲ ಮೀನಾ ಬರುತ್ತೆ ನಿಮಗೆ. ಪಲ್ಲು ಬರುತ್ತೆ. ಇದು ಪಲ್ಲು, ಇದು ಬಂದ್ಬಿಟ್ಟು ಬ್ಲೌಸ್ ಪ್ಲೈನ್. ಎಲ್ಲ ಹ್ಯಾಂಡ್ಲೂಮ್ ಸಿಲ್ಕ್ ಇದು. ಇದು ಬಂದ್ಬಿಟ್ಟು ನಿಮ್ಗೆ ಹೊರಗಡೆ ಎಲ್ಲ 30-35,000 ರೂಪಾಯಿ ಆಗುತ್ತೆ ಮೇಡಮ್. ನಮ್ಮ ಹತ್ರ ಹೋಲ್ಸೇಲ್ ರೇಟು 22,000 ಆಗುತ್ತೆ ಫೈನಲ್. ಫೈನಲ್. ಚೆನ್ನಾಗಿದೆ. ಸೇಮ್ ಇದರಲ್ಲೇ ಬಾರ್ಡರ್ ಕಾಂಟ್ರಾಸ್ಟ್ ಇರೋದು ಇದೆ ನೋಡಿ. ಇದು ಸೇಮ್ ಪ್ರೈಸು. ಇದು ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ. ಅದು ನಾನು ಅವಾಗಲೇ ತೋರಿಸಿದ್ದು ಸೆಲ್ಫು, ಇದೆಲ್ಲ ಕಾಂಟ್ರಾಸ್ಟ್ ನೋಡಿ. ಇದು ಪಲ್ಲು, ಇದು ಬ್ಲೌಸ್. ಈ ಕಲರ್ ಇದು ಏನು ಪ್ರೈಸ್ ಆಗುತ್ತೆ ಇದು ಫೈನಲ್? ಸೇಮ್ ಪ್ರೈಸ್ ಆಗುತ್ತೆ ಮೇಡಮ್. 22,000 ಲಾಸ್ಟ್ ಫೈನಲಾ? ಹೋಲ್ಸೇಲ್ ಪ್ರೈಸ್. ನಿಮ್ಮದೇ ಮಗ್ಗ ಇದೆಯಾ ಇಲ್ಲಿ? ಹೌದು ಮೇಡಮ್. ನಿಮ್ಮ ಶಾಪ್ ಇದೊಂದೇನಾ? ಇನ್ನೆಲ್ಲಿ ಬರುತ್ತೆ? ಇಲ್ಲೊಂದೇ ಇರೋದು ಕಲ್ಲು? ಇದೊಂದೇ ಮೇಡಮ್. ವೀರೇ ಸಿಲ್ಕ್ ಸ್ಯಾರಿ ಸರ್ ನೋಡಿ. ಇದು ಸೆಲ್ಫೆ ಡಿಸೈನ್ ನೋಡಿ. ಇದು ತುಂಬ ಚೆನ್ನಾಗಿದೆ. ಚೆಕ್ಸ್ ಪ್ಯಾಟರ್ನ್ ಒಳಗಡೆ ನಿಮಗೆ ಸ್ಟಾರ್ ಥರ ಮಾಡ್ತಿದ್ದೀವಿ.
ಇದು ಫೈನಲ್ ಎಷ್ಟು? ಇದು 25 ಆಗುತ್ತೆ. ಫೈನಲ್ ಇದು ಬ್ಲೌಸ್. ನೋಡಿ, ನಾನು ಯಾವುದೇ ಅಂಗಡಿಗೆ ಹೋಗಲಿ, ನಾನು ಸುಳ್ಳು ಹೇಳಲ್ಲ, ಕೊಚ್ಕೊಳಲ್ಲ. ನಾನು ಹೋಗಾಗ ಜನ ಕಮ್ಮಿ ಇದ್ರು, ನಾನು ಹೋದ್ಮೇಲೆ ಸಕ್ಕ ಜನ ಬರ್ತಾರೆ. ಆ ಕಡೆ ತೋರ್ಸಪ್ಪ ಎಷ್ಟು ಜನ ಬಂದರು ನೋಡಿ. ವೀರೇಶ್ ಅಂಗಡಿಗೆ ತುಂಬಾ ಜನ ಬಂದವರು, ಮರೀಶ್ ಬಂದ ನೋಡಿ. ಇವಾಗ ಅದಕ್ಕೆ ನಿಮ್ದು ಯಾವ್ದಾದ್ರು ಬೇರೆ ಅಂಗಡಿಗಳು, ಬಟ್ಟೆ ಅಂಗಡಿ ಆಗಿರೋದು ಏನೇ ಆಗಿರಲಿ, ಜನ ಇಲ್ಲ ಅಂತ ಹೇಳ್ರಿ, ನಾನು ಬಂತೀನಿ. ನಾನು ಬಂದು ಅರ್ಧ ಗಂಟೆಗೆ ನೋಡಿ ಎಷ್ಟು ಜನ ಬರ್ತಾರೆ ಅಂತ, ಆಮೇಲೆ ಹೇಳ್ರಿ. ಹೇಳಿ ಹೇಳಿ. ನಮಸ್ತೆ, ನಾವು ಸೋಮವಾರಪೇಟೆ, ಕೊಡಗು ಜಿಲ್ಲೆ ಸೋಮವಾರಪೇಟೆಯಿಂದ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಬೆಂಗಳೂರಲ್ಲಿ ಬಟ್ಟೆ ತೆಗಿಬೇಕು ಅಂತ ಬಂದ್ವಿ ನಮ್ಮ ಮಗಳ ಮದುವೆಗೆ. ಅವಾಗ ಯಾರು ಹೇಳಿದ್ರು ಇಲ್ಲಿ ಗುಬ್ಬಿ ಹತ್ರ ಸಿಗುತ್ತೆ ಒಳ್ಳೊಳ್ಳೆ ಸ್ಯಾರೀಸ್ ಅಂತಂದ್ರು. ನಾವು ನಿರ್ದಿಷ್ಟವಾಗಿ ಇಂಥದ್ದೇ ಒಂದು ಅಂಗಡಿ ಅಂತ ಏನು ಇದು ಮಾಡಿರಲಿಲ್ಲ. ಆಗ ನಮ್ಮ ಯಜಮಾನ್ರ ಸ್ನೇಹಿತರೊಬ್ಬರು ಇಲ್ಲಿ ಸಿಗುತ್ತೆ, ಅವ್ರಿಗೆ ಯಾರೋ ಪರಿಚಯ ಇದೆ, ಬನ್ನಿ ಅಂತ ಹೇಳಿ ಕರೆದ್ರು. ಆವಾಗ ಇಲ್ಲಿ ಬಂದು ನೋಡ್ಬೇಕಾದ್ರೆ ಅಂಗಡಿ ಮಾಲೀಕರಾಗಲಿ ಅವ್ರ ಮಿಸ್ಸಸ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತು ಎಲ್ಲ ಸ್ಯಾರಿಗಳನ್ನೂ ಓಪನ್ ಮಾಡಿ ಪಲ್ಲು ಇರ್ಬೋದು, ಬಾರ್ಡರ್ ಇರ್ಬೋದು, ಎಲ್ಲನೂ ತೋರಿಸಿದ್ರು. ಮತ್ತು ನಾವು ಬೇರೆ ಕಡೆ ತೆಗಿಯೋ ರೇಟ್ಗಿನ್ನ ಇಲ್ಲಿ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಟ್ರು ನಮಗೆ. ತುಂಬ ವೆರೈಟೀಸ್ ಸ್ಯಾರಿಗಳಿದೆ, ಯಾವ ಥರ ವೆರೈಟೀಸ್ ಬೇಕಾದರೂ ಸಿಗುತ್ತೆ, ಅದು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಇದು ಮಾಡಿದ್ವಿ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅಂಗಡಿ ಓನರ್ಗಳು ನಮ್ಮ ಒಟ್ಟಿಗೆ ನಡ್ಕೊಂಡ ರೀತಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಸ್ಯಾರಿಗಳನ್ನ ತೋರಿಸೋದ್ರಲ್ಲಿಂದ ಹಿಡಿದು ಎಲ್ಲ ಚೆನ್ನಾಗಿ ಇದು ಮಾಡಿದ್ರೆ, ಮತ್ತು ಪ್ರೈಸ್ ಕಡಿಮೆ ಮಾಡಿನೇ ಕೊಟ್ಟರು. ಹಾಗಾಗಿ ನಾವು ಬೇರೆ ಅಲ್ಲಿ ಯಾರಿಗಾದರೂ ಹೇಳೋದಷ್ಟೇ, ನಮಗೆ ಈ ಊರು ಯಾವುದು ಅಂತಲೇ ಗೊತ್ತಿರಲಿಲ್ಲ, ಕಲ್ಲೂರು ಅಂತ ಅಲ್ಲ, ಇಲ್ಲಿ ವೀರೇಶ್ ಸಿಲ್ಕ್ ಹೌಸ್ ಅಂತ, ಅಲ್ಲಿಗೆ ಬಂದು ಎಲ್ಲರೂ ಬಟ್ಟೆ ತೆಗೀರಿ, ಕಡಿಮೆ ಸಿಗುತ್ತೆ ಆದಷ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ? ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೀವು ಬ್ರೈಡಲ್ ಸ್ಯಾರೀಸ್ ಎಲ್ಲ ಇಲ್ಲ? ಬ್ರೈಡಲ್ ಸ್ಯಾರೀಸ್ ತೆಗೆದ್ವಿ, ಕೊಡೋರ್ಗು ಇಲ್ಲೇ ತಗೊಂಡ್ರ? ಕೊಡೋರಿಗೆ ನಾರ್ಮಲ್ ಸ್ಯಾರೀಸು ಎಲ್ಲ ಸ್ಯಾರಿಗಳನ್ನೂ ಇಲ್ಲೇ ತೆಗೆದಿದ್ದು. ಇದು ಟೋಟಲ್ ಎಷ್ಟು ಬಿಲ್ ಮಾಡಿದ್ರಿ ಈಗ ನೀವು ಇವತ್ತು? ನಾವು 3 ಲಕ್ಷ ರೂಪಾಯಿ ಬಿಲ್ ಮಾಡಿದ್ವಿ. 3 ಲಕ್ಷ ಮಾಡಿದ್ರಾ? ಓಕೆ, 3 ಲ್ಯಾಕ್ಸ್ ಮಾಡಿದಾರೆ ಅವರು. ಫೈನ್. ನಿಮ್ಗೆ ಓಕೆ, ಈಗ 10ಗೆ ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಇವ್ರಿಗೆ? 10 ಕೊಡಿ. ಥ್ಯಾಂಕ್ ಯು ಸೊ ಮಚ್. ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ದೇವರ ಮನೆ ಸಿಲ್ಕ್ಸಲ್ಲಿ ಸ್ಯಾರಿ ಎಲ್ಲ ಫುಲ್ ಅಂಡ್ಬಿಟ್ಟಿದ್ರು. ಆ್ಯಂಡ್ ಅಲ್ಲಿ ಕಾಲಿಕ್ಕ ಕೂಡ ಜಾಗ ಇರಲಿಲ್ಲ. ನೋಡಿ, ಇವರು ಸೇಲ್ಸ್ ಗರ್ಲಾಗ ಅಪಾಯಿಂಟ್ ಆಗಿದ್ದಾರೆ. ಜನ ಜಾಸ್ತಿ ದೇವ್ರ ಮನೇಲಿ, ಅದಕ್ಕೆ ಅವಳೇ ಸೆಲೆಕ್ಷನ್ ಮಾಡಿ ಅವಳೇ ಸೇಲ್ಸ್ ನಾನೇ ಎಲ್ಲ ಇಲ್ಲಿ ಫೈನಲೈಸ್. ದೇವರ ಮನೆ ಸಿಲ್ಕ್ಸಲ್ಲಿ ಆ್ಯಕ್ಚುಲಿ ಇನ್ನೊಂದು ಪ್ರಾಬ್ಲಮ್ ಆಯಿತು. ನಮ್ಮ ಅಮ್ಮ ಮತ್ತು ನನ್ನ ತಂಗಿಗೆ ಚೆಕ್ ಸೈಜ್ ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದೆ. ಅಲ್ಲಿ ಏನಾಯಿತು ಅಂದರೆ ಒಂದೇ ಒಂದು ಸ್ಯಾರಿನೂ ಸಿಗಲಿಲ್ಲ, ಎಲ್ಲ ಫುಲ್ ತೆಗ್ದು ಅಂಡ್ಬಿಟ್ಟಿದ್ರು. ಆ್ಯಂಡ್ ಅಷ್ಟು ಜನ ಇದ್ದರು. ಸೊ ಅಲ್ಲೇ ಸ್ವಲ್ಪ ಕಮ್ಮಿ ರೇಟ್ ಅಂದರೆ ಸ್ವಲ್ಪ ನಾವೇ ಹುಡುಕಿ ತೊಗೊಂಡೆ. ಇನ್ನೊಂದು ಸರ್ತಿ ಕಲ್ಲೂರಿಗೆ ಹೋದಾಗ ನನ್ನ ತಂಗಿ ನಮ್ಮ ಅಮ್ಮಗೆ ಒಂದು ಸ್ಯಾರಿ ತೊಗೋಬೇಕು. ಸೊ ದೇವರ ಮನೆಯಿಂದ ನಾವು ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬಂದು ಶ್ರೀರಾಮ್ಗೆ. ಸೊ ಶ್ರೀರಾಮಲ್ಲಿ ಯಾವ ಥರ ಸೀರೆ ಇದೆ ಅಂತ ನೋಡೋಣ ಬನ್ನಿ. ಬಂದು ಶ್ರೀರಾಮ್ ರೇಷ್ಮೆ ಮಂದಿರ್ ಅಂತ. ಇದು ನೋಡಿ, ಇದು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇರೋದು. ಇವಾಗ ಇದೆಲ್ಲ ಸಾಫ್ಟ್ ಸಿಲ್ಕ್ ಬರುತ್ತೆ. ಸಾಫ್ಟ್ ಸಿಲ್ಕಲ್ಲಿ ನಮ್ಮ ಹತ್ರ ನಿಮಗೆ ವೆರೈಟೀಸ್ ತುಂಬ ಸಿಗುತ್ತೆ. ಇದೆಲ್ಲ ಡಬಲ್ ವಾರ್ಪಲ್ಲಿ ವೀವ್ ಆಗಿರೋಂಥ ಸ್ಯಾರೀಸು, ಎಲ್ಲ ಪ್ಯೂರ್ ಹ್ಯಾಂಡ್ಲೂಮಲ್ಲಿ ಇರುತ್ತೆ ಸರ್. ನಮ್ಮ ಹತ್ರ ಕಲೆಕ್ಷನ್ಸ್ ಅಂತ ಬಂದರೆ ನಿಮಗೆ ನಾರ್ಮಲ್ ಗಿಫ್ಟಿಂಗಿಂದ ಅಪ್ ಟು ಬ್ರೈಡಲ್ವರೆಗೂ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ. ಇದೆಲ್ಲ ಸಾಫ್ಟ್ ಸಿಲ್ಕ್ ವೆರೈಟೀಸು. ಕಲರ್ಸು ಡಿಸೈನ್ಸು ಎಲ್ಲ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಪ್ಯಾಟ್ರನ್ನಲ್ಲಿ ಸಿಗುತ್ತೆ. ಇದೆಲ್ಲ ಅವರೇ ಜೈನ್ ರೇಂಜಲ್ಲಿ ಬರುತ್ತೆ ಮೇಡಮ್. ಸರ್ ಇದೆಲ್ಲ ನಿಮಗೆ ಹ್ಯಾಂಡ್ಲೂಮ್ ಬರುತ್ತೆ, ಮತ್ತೆ ಡಬಲ್ ವಾರ್ಪಲ್ಲಿ ವೀವ್ ಆಗಿರೋಂಥ ಸ್ಯಾರೀಸು. ಇದೆಲ್ಲ ನಿಮ್ಗೆ ಒಂದು 8,000 to 11,000 ಒಳಗಡೆ ಬರುತ್ತೆ ಸರ್. ಹಂಗೆ ಹಾಕಿ ಮ್ಯಾಮ್ ಸಾಕು. ಇದೆಲ್ಲ ಬಿಚ್ಚದೇನು ಬೇಡ. ರಸ್ಟ್ ಆರೆಂಜ್ ಇದು ತುಂಬ ಚೆನ್ನಾಗಿದೆ. ಬಾರ್ಡರ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾಟ್ರನು. ಹಾಂ, ಎಲ್ಲ ಪ್ಯೂರ್ ಸಿಲ್ಕ್ ಮ್ಯಾಮ್. ಇದೆಲ್ಲ ನಿಮ್ಗೆ ಒಂದು 10,000 ಒಳಗಡೆ ಬರುವಂಥ ಸ್ಯಾರಿ.
ಡಿಸೈನು ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಯಾಟರ್ನ್ಸ್ ಎಲ್ಲ. ಸಾಕು ಪಾಸ್ ಮಾಡಿ. ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸು. ನಮ್ಮ ಹತ್ರ ಮೈಸೂರು ಸಿಲ್ಕಲ್ಲಿ 120 GSM ಇಂದ ಸಿಗುತ್ತೆ. ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇದರಲ್ಲಿ ಕಲರ್ಸು ಡಿಸೈನ್ಸ್ ಎಲ್ಲ ತುಂಬ ಸಿಗುತ್ತೆ. ಇದೆಲ್ಲ ಸ್ಯಾಂಪಲ್ ಪೀಸಸ್ ತೋರಿಸ್ತಾ ಇದ್ದೀವಿ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ನಿಮಗೆ ಕೆ ಸೈಜಲ್ಲಿ ಏನು ಬರುತ್ತೆ ಸೇಮ್ ಅದೇ ಪ್ಯಾಟ್ರನ್ ಇದು. ಎಲ್ಲ ಪ್ಯಾಟ್ರನಲ್ಲೂ ಕಲರ್ ಸಿಗುತ್ತೆ. ಇದೆಲ್ಲ ಏನು ಪ್ರೈಸ್ ಬಂದಿದ್ದು ಸರ್ ಇದೆಲ್ಲ ನಿಮಗೆ ಒಂದು 8.5 ಇಂದ ಸಿಗುತ್ತೆ ಸರ್. ಎಷ್ಟು GSM ಇದೆ? 120 ಇಂದ ಸಿಗುತ್ತೆ ನಮ್ಮ ಹತ್ರ. 120 ಇಂದ 160 ವರೆಗೂ ಸಿಗುತ್ತೆ ಮ್ಯಾಮ್. 120 ಎಷ್ಟಾಗುತ್ತೆ ಸ್ಟಾರ್ಟಿಂಗು? 10,000 ಆಗುತ್ತೆ. ಒಂದು ಪ್ಲೇನ್ ತಗೊಂಡಿದ್ವಲ್ಲ ಓ ಸರಿ ಕಾಂಬಿನೇಷನ್ ಇದೆ ತಗೊಂಡಿದ್ದು ಕಣಮ್ಮ. ಬ್ಲೂ ರೈಟ್ ಬ್ಲೂ ಇದೆಲ್ಲ ಕಲ್ಲು ಎಲ್ಲ ರಿಚ್ ಸಿಗೋದು 40-50 ಜಾಸ್ತಿ ಇಲ್ಲಿ ಥರ ಕೊಡಲ್ಲ. ಅಂದರೆ ಹಳೆ ಇದು ಚೆನ್ನಾಗಿದೆ, ಅದರಲ್ಲೇ ಕಲರ್ ಫುಲ್ ಚೆನ್ನಾಗಿದೆ. ಎಲ್ಲ ಡಿಸೈನ್ಸಲ್ಲೂ ಕಲರ್ಸ್ ಅವೈಲಬಲ್ ಇರುತ್ತೆ. ಮೀನಾಕಾರಿ ಸ್ಯಾರೀಸು ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿರೋಂಥ ಸ್ಯಾರೀಸು. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಯುನೀಕ್ ಆಗಿರುತ್ತೆ. ಬ್ರೈಡಲ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಲರ್ಸು ಡಿಸೈನ್ಸ್ ಎಲ್ಲ. ಕಲರ್ಸ್ ಎಲ್ಲ ಇಷ್ಟ. ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸರ್. ಪ್ಯೂರ್ ಟು ಪ್ಯೂರ್ ಇರುತ್ತೆ ಇದು. ನೋಡಿ ಹ್ಯಾಂಡ್ಲೂಮ್ ಅಂತ ನೋಡೋದಾದ್ರೆ ನಿಮ್ಗೆ ಈ ಥರ ಅಟ್ಯಾಚ್ಡ್ ಪಲ್ಲು ಇರುತ್ತೆ. ಇದನ್ನು ಪ್ಯೂರ್ ಹ್ಯಾಂಡ್ಲೂಮ್ ಅಂತ ಹೇಳ್ತೀವಿ ನಾವು. ನೋಡಿ ಅದರಲ್ಲೇ ಕಲರ್ಸು. ಈಗ ಇದು ಟಿಶ್ಯೂಲಿ ಮೀನಾಕಾರಿ. ಇದು ನೋಡಿ ಇದೆಲ್ಲ ಮೀನಾಕಾರಿನೇ ಬಟ್ ಟಿಶ್ಯೂ ಬೇಸ್ ಏನು ಅಂದರೆ ಜರಿ ಮೇಲೆ ರೇಷ್ಮೆನ ವೀವ್ ಮಾಡಿರ್ತೀವಿ. ಇದು ನೀವು ಮುಂಚೆ ನೋಡಿದ್ರಲ್ಲ ಇದು ರೇಷ್ಮೆ ಮೇಲೆ ರೇಷ್ಮೆ ವೀವ್ ಆಗಿರುತ್ತೆ. ಇದು ಜರಿ ಮೇಲೆ ರೇಷ್ಮೆ ವೀವ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಶೈನಿ ಇರುತ್ತೆ. ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಶೈನಿ ಇರುತ್ತೆ. ಯಾವ ಶೈನಿ ಬರುತ್ತೆ? ನೋಡಿ ಇದು ಮುಹೂರ್ತಕ್ಕೆ ಹೇಳಿ ಮಾಡಿಸಿದ ಥರ ಇದೆ. ಇದೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಇರುತ್ತೆ. ಈ ಥರ ಕಲೆಕ್ಷನ್ಸ್ ನೀವು ತುಂಬ ನೋಡ್ಬೋದು ಆ ಶಾಪಲ್ಲಿ. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಮೀನಾಕಾರಿ ಹತ್ರ? ಮೀನಾಕಾರಿ ಅಂತ ಬಂದರೆ 20,000 ಶುರು ಆಗುತ್ತೆ. 20,000 ಎಷ್ಟು ಇದೆ? 40,000-50,000 ತನಕ. ನೋಡಮ್ಮ ನೋಡಿ ಬಾರ್ಡರ್ ಎಲ್ಲ ನಿಮಗೆ ಟರ್ನಿಂಗ್ ಅಲ್ಲಿ ಬರುತ್ತೆ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಅವತ್ತು ಬಂದಾಗ ಇಲ್ಲೇ ಇರಲಿಲ್ಲ ನಾನು ನಿಜ ತಗೊಂಡು ಹೋಗ್ತಿದ್ದೆ. ಈಗ ತಗೊಂಡು ಅದು ಬ್ಲೌಸ್ ಅಲ್ಲಿ ಕೊಟ್ಕೊಂಡೆ. ಅಲ್ಲ ಇನ್ನೊಂದು ಚೆನ್ನಾಗಿದೆ. ಹಾಯ್, ಇಷ್ಟು ಸೀರೆ ಇದೆ ಈ ಸತಿ. ಸೊ ಇಷ್ಟು ಸೀರೆಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಫಸ್ಟ್ ಅಂಗಡಿ ಹೋಗಿದ್ದು ಬಂದು ವೀರೇಶ್ ಸಿಲ್ಕ್ಸ್ ಅಂತ ಅವ್ರು ಮಾತಾಡಿದ್ದ ನೀವು ವಿಡಿಯೋದಲ್ಲೇ ನೋಡಿರ್ಬೋದು. ಸೊ ಇವತ್ತು ಫಸ್ಟು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ವೀರೇಶ್ ಸಿಲ್ಕ್ಸಿಂದ. ಯಾವ್ದಾವ್ದು ಸೀರೆ ತೊಗೊಂಡ್ವಿ, ಎಷ್ಟೆಷ್ಟು ಪೇ ಮಾಡಿದ್ವಿ ಎಲ್ಲನೂ ಹೇಳ್ತೀನಿ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಬಹಳ ಹಿಂದೆ ಹೇಳ್ದಂಗೆ ನಾವು ದೇವರ ಮನೆ ಸಿಲ್ಕ್ಸ್ಗೆ ಹೋಗ್ತಾ ಇದ್ವಿ ಮತ್ತು ಶ್ರೀರಾಮ್ ರೇಷ್ಮೆ ಮಂದಿರಕ್ಕೆ ಹೋಗಿದ್ವಿ. ಬಟ್ ಈ ಸತಿ ವೀರೇಶ್ ಸಿಲ್ಕ್ಸ್ಗೆ ಹೋದ್ವಿ. ವೀರೇಶ್ ಸಿಲ್ಕ್ಸಲ್ಲಿ ನಿಮಗೆ ಗೊತ್ತಿರೋಂಗೆ 3,000 ಮತ್ತು 4,000 ಸ್ಯಾರಿ ತೊಗೊಂಡ್ರೆ ಬೈ 1 get 1 ಫ್ರೀ ಸಿಗ್ತಾಯಿತ್ತು. ಸೊ ನೀವು ಒಂದು ಸ್ಯಾರಿ ತೊಗೊಂಡ್ರೆ 4,000, ಇನ್ನೊಂದು 4,000 ರುಪೀಸ್ ಸ್ಯಾರಿ ಫ್ರೀ. ಸೊ ಒಂದು ನಮಗೆ ತುಂಬ ಜನಕ್ಕೆ ಕೊಡೋಕ್ಕೆ ಸೀರೆಗಳು ಬೇಕಿತ್ತು, ಲೈಕ್ ಹರೀಶೋ ಸೋದರತ್ತೆಗೆ ಮತ್ತು ಇಲ್ಲೇ ಮನೆ ಹತ್ರ ಒಬ್ರು ಕೊಡಬೇಕಿತ್ತು. ಸೊ ಅವ್ರಿಗೆಲ್ಲರಿಗೂ ಬೇಕಾಗಿತ್ತು ಸೀರೆ ಅಂಥೇಳಿ ನಾವು ವೀರೇಶ್ ಸಿಲ್ಕ್ಸ್ಗೆ ಹೋಗಿದ್ದು.
ವೀರೇಶ್ ಸಿಲ್ಕ್ಸಲ್ಲಿ ಬೈ ಒನ್ ಗೆಟ್ ಒನ್ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಬಟ್ ಅವ್ರು ನಮಗೆ ರಿಲೇಟಿವ್ ಆಗಬೇಕು ಅಂತ ಅಲ್ಗೋದ್ವಿ. ಪ್ಲಸ್ ಅವ್ರ ಕಲೆಕ್ಷನ್ಸು ಚೆನ್ನಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ತೊಗೊಂಡ್ವಿ. ನೆಕ್ಸ್ಟ್ ನಾನು ಐ ಕೇಮ್ ಬ್ಯಾಕ್ ಟು ದೇವರ ಮನೆ ಸಿಲ್ಕ್ಸ್, ಯಾಕಂದರೆ ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೋಬೇಕಿತ್ತು ಅಲ್ಲಿ. ಆರ್ಡ್ರ್ ಮಾಡಿದ್ದೆ. ನನಗೆ ಲಾಸ್ಟ್ ವೀಡಿಯೋ ನೋಡಿ ಒಬ್ರು ಫೋನ್ ಮಾಡಿ ಹೇಳಿದರು, ನನ್ನ ಕಸಿನ್ ಅಂದರೆ ಹರೀಶ್ ಅವ್ರ ದೊಡ್ಡಪ್ಪನ ಸೊಸೆ, ದೊಡ್ಡ ಸೊಸೆ ಅಲ್ಲ ಚಿಕ್ಕ ಸೊಸೆ, ಅವರು ನಂಗೆ ಫೋನ್ ಮಾಡಿ ಹೇಳಿದರು ಆ ಬ್ಲ್ಯಾಕ್ ಕಲರ್ ಸ್ಯಾರಿ ಅವ್ರಿಗೆ ಬೇಕು ಅಂಥೇಳಿ. ಸೊ ಆ ಬ್ಲ್ಯಾಕ್ ಕಲರ್ ಸ್ಯಾರಿನ ತೊಗೊಂಡು ಬರೋಕ್ಕೆ ದೇವರ ಮನೆಗೆ ಹೋದಾಗ ಐ ಎಂಡೆಡ್ ಆಫ್ ಟೇಕಿಂಗ್ ದೀಸ್ ಮೆನಿ ಥಿಂಗ್ಸ್ ಇನ್ ದೇವರ ಮನೆ. ನಾನು ಒಬ್ಬಳೇ ತೊಗೊಂಡಿಲ್ಲ, ನನ್ನ ಜೊತೆ ನಮ್ಮ ಚಿಕ್ಕತ್ತೆ ದೊಡ್ಡತ್ತೆ ಎಲ್ಲ ಬಂದಿದ್ರು, ಅವರು ಎಲ್ಲ ತೊಗೊಂಡಿದ್ದಾರೆ. ಸೊ ದೇವರ ಮನೆ ಸಿಲ್ಕ್ಸಲ್ಲೂ ಶಾಪಿಂಗ್ ಆಯಿತು. ಮತ್ತು ಶ್ರೀರಾಮ್ ರೇಷ್ಮೆ ಮಂದಿರಕ್ಕೆ ಬಂದ್ವಿ, ಯಾಕಂದರೆ ನಮಗೆ ಒಂದು 10,000 ಬಜೆಟಲ್ಲಿ 2 ಸ್ಯಾರಿ ಬೇಕಾಗಿತ್ತು. ಸೊ ಅದನ್ನು ತೊಗೊಳಕ್ಕೆ ಅಂತ ವಾಪಸ್ ಶ್ರೀರಾಮ್ ರೇಷ್ಮೆ ಮಂದಿರಕ್ಕೆ ಬಂದು ಅವ್ರ ಹತ್ರ ಮತ್ತೆ ಮೀನಾಕಾರಿ ಪ್ರಿನ್ಸ್ ಅಲ್ಲ ವಿವಿಂಗ್ ಸ್ಯಾರೀಸ್ನ ವಿಡಿಯೋ ಮಾಡಿದೆ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲಿ ಲಾಸ್ಟ್ ಟೈಮ್, ಅದು ಟಿಶ್ಯೂ ಸಿಲ್ಕಾ, ಯಾವ ಸಿಲ್ಕು, ಟಿಶ್ಯೂನ ಇಲ್ಲ ನಾರ್ಮಲ್ ಸಿಲ್ಕಾ ಎಲ್ಲ ಕೇಳಿದ್ವಿ. ಸೊ ಅದಕ್ಕೋಸ್ಕರ ಕ್ಲಾರಿಟಿ ವಿಡಿಯೋ ಅಂತ ಅಲ್ಲಿ ಮಾಡಿದೆ. ಪ್ಲಸ್ ಅಲ್ಲಿ ಕ್ರೇಪ್ ಸ್ಯಾರೀಸ್ ತುಂಬ ಚೆನ್ನಾಗಿತ್ತು ಆಯಿತಾ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು, ವಾಟ್ ಈಸ್ ಅ ಸಾಫ್ಟ್ ಸಿಲ್ಕ್, ಅದು ಕೂಡ ಸೂಪರ್ ಆಗಿದೆ ಆಯಿತಾ. ನಾನು ಈಗ ನೀವು ನನ್ನ ರೇಟಿಂಗ್ಸ್ ಕೇಳಕ್ಕೆ ಹೋಗೋದಾದರೆ, ನಾನು ಫಸ್ಟ್ ಬಂದು ರೇಟ್ ಮಾಡೋದೇ ಶ್ರೀರಾಮ್ ರೇಷ್ಮೆ ಮಂದಿರ ಫಾರ್ ಕಾಸ್ಟ್ಲಿ ಸ್ಯಾರೀಸ್ ಆರ್ ಸೂಪರ್, ವೆರಿ ಗುಡ್. ನಿನಗೆ ಕಲರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಕಾಸ್ಟ್ಲಿ ಸ್ಯಾರೀಸಲ್ಲಿ ಅಂದರೆ ಪ್ಲೀಸ್ ಡು ಗೋ ಟು ಶ್ರೀರಾಮ್ ರೇಷ್ಮೆ ಮಂದಿರ್. ಇಟ್ಸ್ ಮೈ ಹಾನೆಸ್ಟ್ ರಿವ್ಯೂ ಅಷ್ಟೇ. ನಾನು ಯಾವುದೇ ಥರ ಪ್ರಮೋಷನ್ ಆ ಥರ ಎಲ್ಲ ಏನಿದೆ. ಇನ್ ದ ಸೆನ್ಸ್ ನಾನು ವೀರೇಶ್ ಮತ್ತು ದೇವರ ಮನೆ ಸಿಲ್ಕ್ಸಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಅಲ್ಲೂ ಸ್ಯಾರೀಸ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಕೂಡ ಇದೆ. 5,000-6,000 ಅಲ್ಲೆಲ್ಲ ವೀರೇಶಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಕಾಸ್ಟ್ಲಿ ಸೀರೆ ನೀನು ಇನ್ವೆಸ್ಟ್ ಮಾಡಬೇಕಾದ್ರೆ ಟ್ರೆಂಡಿಂಗ್ ಕಲರ್ಸ್ನ ಪ್ರಿಫರ್ ಮಾಡೋರಿಗೆ ಶ್ರೀರಾಮ್ ರೇಷ್ಮೆ ಮಂದಿರ್ ಇಸ್ ಅ ವೆರಿ ಗುಡ್ ಶಾಪ್, ಯು ಕ್ಯಾನ್ ಗೋ. ಸೊ ಇದು ನನ್ನ ಈ ಸಲ ಕಲ್ಲೂರಲ್ಲಿ ನಾನು ರಿವ್ಯೂ ಮಾಡಿದಂಥ ಥಿಂಗ್ಸ್. ಸೊ ವೀರೇಶಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 3,000 ರುಪೀಸಲ್ಲಿ ಬೈ ಒನ್ ಗೆಟ್ ಒನ್ದು ಸ್ಯಾರೀಸ್ ಇದ್ದಾವೆ. ಸೊ ಫಸ್ಟ್ ಸ್ಯಾರಿ ಬಂದು ಇದು ಹಳ್ಕಾರ್ ಅವ್ರದ್ದು. ಸೊ ಹಳ್ಕಾರ್ ವಿಡಿಯೋ ನೋಡ್ತಾ ಇರೋರಿಗೆ, ಹಳ್ಕಾರನ್ನ ಪ್ರಮೋಟ್ ಮಾಡಬೇಕು, ಬೆಳೆಸಬೇಕು ಅಂತಂದರೆ ಪ್ಲೀಸ್ ವೀರೇಶ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ಗೆ ಹೋಗಿ ಆಯಿತಾ. ಒಂದು ನಾನು ಏನನ್ನೇ ಮಾಡೋದು ಜೆನ್ಯೂನಾಗಿ ಮಾಡ್ತೀನಿ, ನಾನು ಲಾಯಲ್ ಆಗಿರ್ತೀನಿ. ಯಾಕಂದರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಆ ಶಾಪ್ ಬಗ್ಗೆ ಮಾತಾಡ್ತೀನಿ, ಇಷ್ಟ ಆಗಿಲ್ಲ ಅಂದರೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಅವರು ನಾನು ಲಾಸ್ಟ್ ಟೈಮೇ ಹೇಳ್ದಂಗೆ ಬಾರ್ಗೇನ್ ಮಾಡಬೇಕು, ಎಥಿಕ್ಸ್ ಇರಬೇಕು, ಅದರಲ್ಲೂ ನೀವು ಬಾರ್ಗೇನ್ ಮಾಡಬೇಕಾದ್ರೆ ಎಡ್ಡಂಬಡ್ಡ ಬಾರ್ಗೇನ್ ಮಾಡಿದ್ರೆ ಇಟ್ ಡಸಂಟ್ ವರ್ಕ್. ನಮಗೆ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಮುಖ ಇರಲ್ಲ, ಏನು ಇವ್ರು ಹಿಂಗೆ ಬಾರ್ಗೇನ್ ಮಾಡ್ತಾರೆ ಅಂತ ಫಸ್ಟೇ ಜಾಸ್ತಿ ರೇಟ್ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಇದು ಬಂದು ನಮ್ಮ ಚಿಕ್ಕತ್ತೆ ಅವರ ಸ್ವಂತ ಚಿಕ್ಕಪ್ಪನ ಅಂಗಡಿ ಆಗಿತ್ತು. ಸೊ ಅಲ್ಲಿಗೆ ಹೋಗಿದ್ವಿ, ಕಲೆಕ್ಷನ್ಸು ಚೆನ್ನಾಗಿತ್ತು. ಈಗ 3,000 ರುಪೀಸಲ್ಲಿ ದ ಫಸ್ಟ್ ಸ್ಯಾರಿ ಇಸ್ ದಿಸ್. ಇದಕ್ಕೆ ನಾನು 3,000 ಪೇ ಮಾಡಿದ್ದೀನಿ. ಸೊ ಇನ್ನೊಂದು ಸ್ಯಾರಿ ಫ್ರೀ ಬಂದಿರುತ್ತೆ. ಸೊ ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಲೈಟ್ ಗ್ರೀನ್ಗೆ ಬ್ರೌನ್ ಬಾರ್ಡರ್, ಇದೆಲ್ಲ ಬಂದು ಶಂಕ. ಸೊ ಆ ಥರ ಪ್ರಿಂಟ್ಸಲ್ಲಿ, ಮತ್ತು ಇದು ತುಂಬ ದೊಡ್ಡ ಬಾರ್ಡ್ರು ಇಲ್ಲ, ಮೀಡಿಯಮ್ ಬಾರ್ಡರ್ ಇದೆ. ಸೊ ಕೊಡೋರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಂಥ ಸ್ಯಾರಿ. ನೀವು ಬೈ ಒನ್ ಗೆಟ್ ಒನ್ ಅಂದರೆ ಇದು 1,500 ರೂಪಾಯಿ ಏನೋ ಬಿತ್ತು ನಮ್ಗೆ ಒಂದು ಸ್ಯಾರಿಗೆ. ಸೊ ಇದು ಒಂದು ಸ್ಯಾರಿ. ಸೆಕೆಂಡ್ ಬಂದು ಇದು ಗ್ರೀನ್ ವಿತ್ ಬ್ಲೂ. ಅದು ಗ್ರೀನ್ ವಿತ್ ಬ್ಲೂ ಅಲ್ಲ, ಇದು ಸ್ಕೈ ಬ್ಲೂ ವಿತ್ ಡಾರ್ಕ್ ಬ್ಲೂ. ಇದು ಕೂಡ ಸೇಮ್ ಪ್ರಿಂಟ್ಸೇ, ಬಟ್ ಕಲರ್ ಮಾತ್ರ ಚೇಂಜು. ಬಟ್ ಆದರೆ ಇಲ್ಲಿ ನೋಡಿ, ಬಾರ್ಡರು ಮೀಡಿಯಮ್ ಸೈಜೇ ಇದೆ, ತುಂಬ ದೊಡ್ಡ ಬಾರ್ಡರ್ ಇಲ್ಲ. ಸೊ ಇದು ನಂಗೆ ಇಷ್ಟ. ಇದು ನಾವೆಲ್ಲ ತುಂಬ ಕಲರ್ಸ್ನ ಸರ್ಚ್ ಮಾಡಿ ತೊಗೊಂಡ್ವಿ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ಇನ್ನು ಸೆಕೆಂಡ್ ಬಂದು ಒಂದು ನಿಮಿಷ ಬಾಕ್ಸ್ ಎಲ್ಲ ಸೈಡ್ಗೆ ಇಟ್ಬಿಡ್ತೀನಿ ನಾನು, ಬಿಕಾಸ್ ನಾನು ಕೊಡೋರಿಗೆ ಹಾಗೆ ಕೊಡಬೇಕು, ಅದಕ್ಕೋಸ್ಕರ. ಸೆಕೆಂಡ್ ಬಂದು ಇದು ತುಂಬ ಇಷ್ಟ ಆಗಿತ್ತು ನನಗೆ ಲಾಸ್ಟ್ ಟೈಮ್ ಕೂಡ. ಲೈಟ್ ಪರ್ಪಲ್ ವಿತ್ ಡಾರ್ಕ್ ಪರ್ಪಲ್, ನವಿಲ್ಗಳಿದ್ದಾರೆ, ನವಿಲಿದಾವಿಲ್ಲೆಲ್ಲ. ಬಾರ್ಡರ್ ಲಾಸ್ಟ್ ಟೈಮ್ ಹೇಳ್ದಂಗೆ ತುಂಬ ದೊಡ್ಡ ಬಾರ್ಡರ್ ಇಲ್ಲ, ಮೀಡಿಯಮ್ ಸೈಜ್ ಬಾರ್ಡರ್ ವಿತ್ ಫ್ಲವರ್ ಪ್ರಿಂಟ್ಸು ಲೈನ್ ಇದ್ದಾವೆ. ಇಡೀ ಸೀರೆ ಪೂರ್ತಿ ಈ ಥರ ಇದೆ.
ಆ್ಯಂಡ್ ನಾನು ತುಂಬ ಸೀರೆ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ನಾನು ಕಲರ್ಸ್ ನೋಡಿದ್ರೆ ನಂಗೆ ಇಷ್ಟ ಆದರೆ ಮಾತ್ರ ತೊಗೋತೀನಿ ಆ ಥರ. ಸೊ ಇದು ಕೂಡ ಒಬ್ರು ಕೊಡೋಕ್ಕೆ ಅಂತ ತೊಗೊಂಡಿದ್ದು. ಇದೊಂದು ಸ್ಯಾರಿ ಸೆಕೆಂಡ್, ಒಟ್ಟು 3000 ರುಪೀಸಲ್ಲಿ 2 ಸ್ಯಾರಿ ತೊಗೊಂಡು 2 ಸ್ಯಾರಿ ಫ್ರೀ ಬಂತು. ಅದರಲ್ಲಿ ದ ಲಾಸ್ಟ್ ಸ್ಯಾರಿ ಇದೆ. ಇದು ಬಂದು ರಾಮ ಗ್ರೀನ್ ವಿತ್ ಬ್ಲೂ ಬಾರ್ಡರ್. ರಾಮ ಗ್ರೀನು ಅಲ್ಲ, ವೆರಿ ಲೈಟ್ ಗ್ರೀನ್, ಮಸ್ಟರ್ಡ್ ಗ್ರೀನ್ ಥರ ಇದು, ಅದಕ್ಕೆ ಬ್ಲೂ ಬಾರ್ಡರ್ ಬಂದಿದೆ. ಇದರಲ್ಲಿ ಇಲ್ಲಿ ತೋರಿಸಿ ಫ್ಲವರ್ ಪ್ರಿಂಟ್ಸ್ ಇದಾವೆ. ಟೋಟಲ್ ಸ್ಯಾರಿ ತುಂಬ ಫ್ಲವರ್ಸ್ ಲೈನ್ಸ್ ಇದ್ದಾವೆ. ಇವಾಗ ನೀವು ನೋಡಿದ ಕಾನ್ಸೆಪ್ಟ್ಸಲ್ಲೆಲ್ಲ ಸ್ಯಾರೀಸ್ ಯಾವ ಥರ ಇದೆ ಅಂದರೆ ಮೀಡಿಯಮ್ ಸೈಜ್ ಬಾರ್ಡರ್, 3000ಅಲ್ಲಿ ಮೀಡಿಯಮ್ ಸೈಜ್ ಬಾರ್ಡರ್, ಲೈನ್ ವರ್ಕ್ಸಲ್ಲಿ ಪ್ರಿಂಟ್ಸ್, ಮತ್ತು ಇದೇನೋ ಫ್ಲವರ್ ವರ್ಕ್ ಇದೆ, ಇಷ್ಟಿದೆ. ಸೊ ಇದು 3000 ರುಪೀಸಲ್ಲಿ ನಮಗೆ ಸಿಗ್ದಂಥ ಸ್ಯಾರೀಸ್. ನಾನು ಎಲ್ಲ ಪಿಕ್ಚರ್ಸ್ನು ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಸೊ ದಟ್ ನಿಮಗೆ ಯಾವುದ್ರದ್ದು ಕಲರ್ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ. ನೆಕ್ಸ್ಟು ವೀರೇ ಸಿಲ್ಕ್ಸಲ್ಲಿ ನಾವು ಇನ್ನೂ ಒಂದು ಸ್ಯಾರಿ ತೊಗೊಂಡ್ವಿ. ದಿಸ್ ಇಸ್ 4000 ಬೈ 1 get 1 ಅಲ್ಲಿ ತೊಗೊಂಡಿದ್ದು ಸ್ಯಾರಿ. ದಿಸ್ ಇಸ್ 4000. ದಿಸ್ ಇಸ್ ಫಾರ್ ಮೈ ಸಿಸ್ಟರ್ ಇನ್ ಲಾ. ನೋಡಿ, ಇದು ಶೈನಿಂಗ್ ಗ್ರೀನ್ಗೆ ವಾಟ್ ಇಸ್ ದಿಸ್ ಪಿಂಕ್ ಬಾರ್ಡರ್, ನವಿಲ್ಗಳಿದಾವಿಲ್ಲ, ಇದು ನವಿಲು ಅಲ್ಲ, ಒಂಥರ ಫ್ಲವರ್ಸು. ಇಲ್ಲೂ ಫುಲ್ ಫ್ಲಾಸಲ್ಲಿ ಬುಟ್ಟ ಇದ್ದಾವೆ. ಇನ್ನು ಇದಕ್ಕೆ ಬ್ಲೌಸ್ ಪೀಸ್ ಬಂದು ಪ್ಲೇನ್ ಇಲ್ಲ, ಅದು ಕೂಡ ಸಾರಿ ಕಾಲು ತುಂಬ ಏಟಾಗ್ಬಿಟ್ಟಿದೆ, ನಂಗೆ ಟಚ್ ಮಾಡಿಕೊಂಡ್ರೆ ನೋವಾಗುತ್ತೆ. ಅದು ಕೂಡ ಈ ಥರ ಶೈನಿಂಗಲ್ಲಿ ಬಂದಿದೆ ಬ್ಲೌಸು. ಸೊ ಅದರಲ್ಲಿ ತಗೊಂಡಂಥ ಸ್ಯಾರಿ ಇದು. ಇದು 4000 ಅಂದರೆ 2000 ರೂಪಾಯಿ ಒಂದು ಸ್ಯಾರಿ. ಇದು 2000 ಬೈ 1 get 1 ಅಲ್ಲಿ ತೊಗೊಂಡಿದ್ದು. ಇದಕ್ಕೆ ಈ ಥರದ್ದು ಇನ್ನೊಂದು ಯಾವುದೋ ಬೇರೆ ತೊಗೊಂಡ್ವಿ. ಇದು ಕೂಡ ನನ್ನ ಸಿಸ್ಟರ್ ಇನ್ ಲಾಗ್ ತೊಗೊಂಡಿದ್ದು, ಶೈನಿಂಗ್ ಗ್ರೀನ್ ವಿತ್ ಪರ್ಪಲ್. ಬೇಡ ಆಯ್ತಾ. ಇದು 4000ಅಲ್ಲೂ ಅವ್ರ ಹತ್ರ ಆಫರ್ ನಡೀತಾ ಇತ್ತು, ಬೈ 1 get 1. ನೆಕ್ಸ್ಟು ನನಗೆ ಇಷ್ಟು ಶಾಪ್ಸ್ನ ನಾನು ವಿಸಿಟ್ ಮಾಡಿದೆ. ನಾನು ಶ್ರೀರಾಮಲ್ಲಿ ಕೇಳಲಿಲ್ಲ ಆಯಿತಾ 5000 ಸ್ಯಾರಿ ತೋರಿಸಿ ಅಂತ. ದೇವರ ಮನೆಗಂತೂ ಇವತ್ತು ಜನ ಎಷ್ಟಿದ್ರು ಅಂದರೆ ನಾನೇ ಅಲ್ಲಿ ವಿಡಿಯೋ ಮಾಡಾಕಿದ್ದೀನಿ, ನಾನೇ ಸೇಲ್ಸ್ ಮ್ಯಾನ್ ಆಗಿದ್ದೆ. ನನಗೆ ಎಷ್ಟು ಚಂದ ವಿಸ್ಕೋ ಕ್ರೇಪಲ್ಲಿ ಸ್ಯಾರೀಸ್ ಇತ್ತು ಗೊತ್ತಾ. ಈ ಸತಿ ಹೋಗ್ತೀನಿ, ಯಾವುದು ಕೈಗೆ ಸಿಗ್ತಾ ಇಲ್ಲ. ಸದ್ಯಕ್ಕೆ ನಾ ಹೇಳಿದ್ದೆ ಅಂತ ಶೋಭಾಕ ತೆಗ್ದಿಕ್ಕಿದ್ರು, ಶುಭಾಕ ತೆಗ್ದಿಕ್ಕಿದ್ರು ಬ್ಲ್ಯಾಕ್ ಕಲರ್. ನಮ್ಮ ಇವ್ರಿಗೆ ತೊಗೊಂಡಿದ್ದು, ನಮ್ಮ ದೊಡ್ಡ ಮಾವನ ಸೊಸೆಗೆ ತೊಗೊಂಡಿದ್ದು. ಪಾಪ ಅಕ್ಕ ತೆಗ್ದಿಕ್ಕಿದ್ರು, ಅದನ್ನ ಇಟ್ಟಿದ್ರೆ ಅಷ್ಟೊಂದು ಹೊಟ್ಟೆ ಹೋಗಿರೋದು ಅಕ್ಕ ಬೇಕು ಅಂತ ಹೇಳಿದ್ದಕ್ಕೆ. ನೆಕ್ಸ್ಟ್ ಬಂದು ಇದು 5000 ಸಿಗುತ್ತೆ ಈ ಸ್ಯಾರಿ. ಇದು ಬಂದು ನನ್ನ ಸ್ಯಾರಿ. ಇದು ಶಂಕ ಇದ್ದಾವೆ, ಇದು ಫ್ಲವರ್ಸ್ ಇದ್ದಾವೆ, ದೊಡ್ಡ ಬಾರ್ಡರ್ ಸ್ಯಾರಿ. ಇದು ಗ್ರೀನ್ ವಿತ್ ಪರ್ಪಲ್ ಇದೆ, ಶೈನಿಂಗ್ ಗ್ರೀನ್ ವಿತ್ ಪರ್ಪಲ್. ತುಂಬ ಇದು ನನಗೆ ಯಾಕೆ ಕೊಡಿಸಿದ್ದು ಅಂತ ಹೇಳ್ಬಿಡ್ತೀನಿ. ನಮ್ಮ ಚಿಕ್ಕ ಮಗನ ಮದುವೆ ಸೆಟ್ ಆಗಿದೆ ಅಲ್ಲ, ಸೊ ಅವರು ಎಲ್ಲರಿಗೂ ಸ್ಯಾರೀಸ್ ಕೊಡಿಸ್ಬೇಕು ಅಂತ ಹೇಳಿ ಕೊಡಿಸಿದ್ದು. ಇದು ಪ್ರೈಸ್ ಆ್ಯಕ್ಚುಲಿ ಬಂದು 5000 ರುಪೀಸ್. ಟೋಟಲ್ ನಾವೀಗ 3 ಜನ ಸೊಸೆದಿರಿದ್ದೀವಿ. 3 ಜನ ಸೊಸೆದಿರ್ಗೂ ಅವ್ರ ಪಾಪ ಇದೇ ಪ್ರೈಸಲ್ಲೇ ಕೊಡಿಸಿದ್ದಾರೆ ಸ್ಯಾರೀಸ್ನ. ಸೊ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದು ಇದು ನಂದು, ಲೈಟ್ ಗ್ರೀನ್ಗೆ ಪರ್ಪಲ್ ಬಾರ್ಡರ್ ಇದೆ, ನಾನು ತೊಗೊಂಡಿದ್ದು. ನಂದಿನಿ ಅಕ್ಕ ಲಕ್ಷ್ಮಿ ಅಕ್ಕಂಗೆ ಪಿಕಾಕ್ ಸಿಕ್ಬಿಡ್ತು, ಬಟ್ ನಂಗೆ ಪಿಕಾಕ್ ಸಿಗಲಿಲ್ಲ. ಸೊ ಐ ಹ್ಯಾಡ್ ಟು ಎಂಡೆಡ್ ಅಪ್ ಟೇಕಿಂಗ್ ದಿಸ್. ಸೊ ಈ ಕಲರ್ನ ತೊಗೊಂಡೆ ನಾನು. ಪಾಪ ಅವರು ನಿಮ್ಗೆ ಕಲರ್ ಸೆಲೆಕ್ಷನ್ ಮಾಡಬೇಕಾದ್ರೂ ಅಷ್ಟೇ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತೊಗೊಳ್ಳಿ ಅಂತ ನಮ್ಮ ಚಿಕ್ಕತ್ತೆ ಹೇಳಿದ್ರು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ಇದು 5000 ರುಪೀಸ್, 5000 ರುಪೀಸ್ ಸ್ಯಾರಿ. ನೆಕ್ಸ್ಟು 5000 ರುಪೀಸಲ್ಲಿ ಹಾಂ, ಇದು ಸ್ಯಾರಿ ಬಗ್ಗೆ ಹೇಳ್ತೀನಿ ನೋಡಿ. ಇದು ತುಂಬ ಚೆನ್ನಾಗಿದೆ. ದಿಸ್ ಇಸ್ ಗೋಲ್ಡ್ ವೈಟ್ ಗೋಲ್ಡ್ ಕ್ರೀಮ್ ಮಿಕ್ಸ್, ಬಾಡಿಗೆ ಪಿಂಕ್ ಬಾರ್ಡರ್. ಇಲ್ಲಿ ಫ್ಲವರ್ಸಲ್ಲಿ ಹೈಲೈಟ್ ಮಾಡಿ, ಫ್ಲವರ್ಸ್ ಅಲ್ಲ ಟ್ರೀದು ಕೊಂಬೆಗಳನ್ನ ಹೈಲೈಟ್ ಮಾಡಿದ್ದಾರೆ ಈ ಸ್ಯಾರೀಲಿ. ಇಲ್ಲಿ ಬಾರ್ಡರ್ ಫುಲ್ ಬಂದು ಬಿಗ್ ಬಾರ್ಡರ್ ಪಿಂಕ್ ಕಲರ್ ಇದೆ. ಇದು ನಾವು ನಮ್ಮ ಅತ್ತೆದೀರು 5 ಜನ ಅತ್ತೆದೀರಿದಾರಲ್ಲ, 5 ಜನ ಅತ್ತೆದೀರ್ಗೂ 5000 ರುಪೀಸಲ್ಲಿ ಒಂದು ಸ್ಯಾರಿ ತೆಗಿಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಶಾಪಿಗೆ ಕರ್ಕೊಂಡು ಹೋದಾಗ ಫಸ್ಟ್ ತೊಗೊಂಡಿದ್ದು ಈ ಸ್ಯಾರಿ. ನಮ್ಮ ಚಿಕ್ಕತ್ತೆ ತೊಗೊಂಡ್ರು, ಮೂರನೇವರಲ್ಲ 4ನೇವ್ರು ತೊಗೊಂಡಿದ್ದು ಸ್ಯಾರಿ ಇದು. ಇದು 5000 ರುಪೀಸ್ ಆಯಿತು.
ಇದು ಪಿಕ್ಚರ್ ಎಲ್ಲ ನಿಮಗೆ ನೀಟಾಗಿ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ದಟ್ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಕಲರ್ ತುಂಬ ಚೆನ್ನಾಗಿದೆ ಆಯಿತು. ಅಲ್ಲಿ 5000 ರುಪೀಸಲ್ಲಿ ಟು ಬಿ ವೆರಿ ಹಾನೆಸ್ಟ್ ಆ ಶಾಪಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಸೇಮ್ ಟು ಸೇಮ್ ಬಟ್ ಸ್ಕೈ ಬ್ಲೂ ವಿತ್ ರಾಯಲ್ ಬ್ಲೂ. ಸ್ಕೈ ಬ್ಲೂಗೆ ಮರದ ಕೊಂಬೆ ರಾಯಲ್ ಬ್ಲೂ ಹೈಲೈಟ್ ಮಾಡಿದ್ದಾರೆ. ಸೊ ಇದು ಬಂದು ಬಿಗ್ ಬಾರ್ಡರ್ ಸ್ಯಾರಿ. ಇದು ಬಂದು 5000 ರುಪೀಸ್. ಇದನ್ನ ನಮ್ಮ ಕೊನೆ ಹತ್ರ ತೊಗೊಂಡಿದ್ದು, ನಾವು ಕೊಡಿಸಿದ್ದು ಅವ್ರಿಗೆ ಮದುವೆಗೆ ಅಂಥೇಳಿ 5000 ರುಪೀಸ್ ಏನೋ ಆಯಿತು. ಇದು ಕೂಡ ಅಲ್ಲೇ ತೊಗೊಂಡಿದ್ದು ವೀರೇಶ್ ಸಿಲ್ಕ್ಸಲ್ಲಿ. ತುಂಬ ಚೆನ್ನಾಗಿತ್ತು ಆಯಿತಾ ಸ್ಯಾರೀಸಲ್ಲಿ, ನಂಗೆ ತುಂಬ ಇಷ್ಟ ಆಯಿತು. ಸೊ 5000 ರುಪೀಸಲ್ಲಿ ದ ಬೆಸ್ಟ್ ಪ್ಲೇಸ್ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ಇಸ್ ವೀರೇಶ್ ಸಿಲ್ಕ್ಸ್. ನೀವು ಅನ್ಕೊಬೋದು ನಮ್ಮ ರಿಲೇಟಿವ್ ಅಂತ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೇ ಹೋದರೂ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ನಾನು ಆ್ಯಕ್ಚುಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ಸೊ ಯಾರಿಗೂ ಬೇಜಾರಾಗ್ಬಾರ್ದು. ನಾನು ಅಂಗಡಿಗೆ ಹೋದ ನಂಗೆ ಇಷ್ಟ ಆಯಿತು, ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ, ವೀಡಿಯೋ ಮಾಡಿಸ್ಕೊತೀನಿ, ಬರ್ತೀನಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮು ನನಗೆ ವೀಡಿಯೋದಲ್ಲೇ ಅವ್ರ ಅಂಗಡಿಗೆ ಹೋಗಬೇಡಿ ಇವ್ರ ಅಂಗಡಿಗೆ ಹೋಗಬೇಡಿ ಅಂತ ನಂಗೆ ಹೇಳೋಕ್ಕೆ ಇಷ್ಟ ಆಗೋಲ್ಲ. ಇಷ್ಟ ಆಗಿದ್ದು ಅಂಗಡಿದು ಮಾತ್ರ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಅದು ನೆಕ್ಸ್ಟ್ ಸ್ಯಾರಿ ಬಂದು ಇದು ನಂಗೆ ನಿಜ ಮರ್ತೋಯ್ತು ಯಾರಿಗೆ ಅಂತ. ನಂದಿನಿ ಇದು ಲಕ್ಷ್ಮಿ ಅಕ್ಕಂಗೆ, ಅಂದರೆ ನಮ್ಮ ದೊಡ್ಡ ಮಾವನ ದೊಡ್ಡ ಸೊಸೆ ಇವರು. ಇದು ಬಂದು ಆರೆಂಜಾ, ಶೈನಿಂಗ್ ಆರೆಂಜ್ ವಿತ್ ಗ್ರೀನ್, ಲೈಟ್ ಗ್ರೀನ್. ಸೊ ಲಕ್ಷ್ಮಿ ಅಕ್ಕಂಗೆ ಈ ಥರ ಪಿಕಾಕ್ ವರ್ಕ್ಸ್ ಎಲ್ಲ ಸಿಕ್ತು. ಹರೀಶ್ ಅವ್ರಿಗೂ ತುಂಬ ಆಸೆ ಈ ಥರ ಪಿಕಾಕ್ ತಗೋ ಅಂತ. ಬಟ್ ನನಗೆ ಸೂಟ್ ಆಗೋ ಕಲರ್ಸ್ ಅಲ್ಲಿ ಇರಲಿಲ್ಲ. ಸೊ ನಾನು ಪಿಕಾಕ್ ತೊಗೊಳ್ಳಿಲ್ಲ. ಲಕ್ಷ್ಮಿ ಅಕ್ಕಂಗೆ ಇದು. ಆಮೇಲೆ ವೀಡಿಯೋದಲ್ಲಿ ನಂಗೆ ಆಮೇಲೆ ಇದೊಂದು ಎಕ್ಸ್ಚೇಂಜ್ ಆದರೆ ನಾನು ಸಾರಿ ಲಕ್ಷ್ಮಿ ಅಕ್ಕ ನಂದಿನಿ ಅಕ್ಕ ಈಗ ಹೇಳ್ಬಿಡ್ತೀನಿ. ನಂಗೆ ನಿಜ ಮರ್ತೋಯ್ತು ಯಾರಿಗೆ ತೊಗೊಂಡಿದ್ದು ಅಂತ. ಬಟ್ ಬೈ ಗೆಸಸ್ ನಂಗೆ ಇದು ಲಕ್ಷ್ಮಿ ಅಕ್ಕಂಗೆ ತೊಗೊಂಡಿದ್ದು ಅಂತ ಅನಿಸುತ್ತೆ. ಸೊ ಇದು ನಮ್ಮ ಚಿಕ್ಕತ್ತೆ ಅಂದರೆ 4ನೇವರು ಲಕ್ಷ್ಮಿ ಅಕ್ಕಂಗೆ ಕೊಡಿಸಿದ್ದು. ನಂದಿನಿ ಅಕ್ಕ ವೀಡಿಯೋ ನೋಡ್ಬೇಕಾದ್ರೆ ಬೇಜಾರು ಮಾಡ್ಕೊಂಬೇಡಿ, ನಿಮಗೂ ತಂದಿದ್ದೀನಿ ಇಲ್ಲಿ ನೋಡಿ ಪಾಪ ನಂದಿನಿ ಅಕ್ಕ. ಇದು ಬಂದು ನಂದಿನಿ ಅಕ್ಕಂದು. ಇದು ನಂದಿನಿ ಅಕ್ಕ ನನ್ನ ಹತ್ರ ಈ ಥರ ಸೀರೆ ಇದೆ ದೇವ್ರಿಗೆ ಗುಡಿಸಿದ್ದು, ಸೇಮ್ ಟು ಸೇಮ್ ನಿಮಗೂ ಅದೇ ಥರ ತಂದಿದ್ದೀನಿ ಈ ಸತಿ. ಪರ್ಪಲ್, ಶೈನಿಂಗ್ ಪರ್ಪಲ್ ವಿತ್ ಗ್ರೀನ್, ಪಿಕಾಕ್ ಹೈಲೈಟ್ಸ್ ಇದ್ದಾವೆ. ನಾನು ನಿಮ್ಗೆ ಇಬ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟು 4 ಜನ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತೊಗೊಂಡಿರೋ ಸ್ಯಾರೀಸ್ ಅಕ್ಕ ಇದು ನಿಮಗೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮಿಂಗ್ ಬ್ಯಾಕ್ ಟು ದೇವರ ಮನೆ ಸಿಲ್ಕ್ಸ್. ನನ್ನ ಫಸ್ಟ್ ಈ ಕಲ್ಲು ಸಿಲ್ಕ್ ಶಾಪಿಂಗ್ ಬ್ಲಾಗ್ ಯಾರು ನೋಡಿಲ್ಲ, ನಂದು ಫಸ್ಟ್ ಶಾಪಿಂಗ್ ಬ್ಲಾಗ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಏನಾದ್ರು ಹೊಸದಾಗಿ ಸೆಕೆಂಡ್ ವ್ಲಾಗ್ನೇ ನೋಡ್ತಾ ಇದ್ದರೆ ಫಸ್ಟ್ ವ್ಲಾಗ್ನ ಪ್ಲೀಸ್ ವಾಚ್ ಮಾಡಿ. ಯಾಕಂದರೆ ತುಂಬ ವೆರೈಟೀಸ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ತೊಗೊಂಡಿರೋ ಸ್ಯಾರೀಸ್ ಬಗ್ಗೆ ನಾನು ರಿವ್ಯೂಸ್ ಕೂಡ ಹೇಳಿದ್ದೀನಿ. ಸೊ ಮತ್ತೆ ದೇವರ ಮನೆ ಸಿಲ್ಕ್ಸಿಗೆ ಹೋಗಿದ್ದೀನಿ, ಬಟ್ ಅಲ್ಲಿ ವಿಡಿಯೋ ಮಾಡಿಸ್ಕೊಳಕ್ಕಾಗಿಲ್ಲ. ಬಟ್ ಸೆಕೆಂಡ್ನೇ ಟೈಮ್ ಹೋದಾಗ ಯಾವ ಥರ ಸ್ಯಾರೀಸ್ ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಇಷ್ಟು ಬ್ಯಾಗ್ಸ್ ಇದೆ ಆಯಿತಾ. ಫಸ್ಟ್ ಬ್ಯಾಗಲ್ಲಿ ಇದು ಬಂದು ನಮ್ಮ ಚಿಕ್ಕತ್ತೆದು. ಇದು ಯಾವ ಕಲರ್ ಅಂದರೆ ಲೈಟ್ ಪಿಂಕ್ಗೆ ಲೈಟ್ ಪಿಂಕ್ ಬಾರ್ಡರ್, ಡಾರ್ಕ್ ಪಿಂಕ್ಗೆ ಲೈಟ್ ಪಿಂಕ್ ಬಾರ್ಡರ್. ಇದು ಆ್ಯಕ್ಚುಲ್ ಪ್ರೈಸ್ ಬಂದು, ಆಮೇಲೆ ಬಾರ್ಡರಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಚೆಕ್ಸ್ ಇದೆ, ಬಾರ್ಡರಲ್ಲಿ ಚೆಕ್ಸ್ ಇದೆ, ಬಾಡಿಲಲ್ಲ. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ಬಿಡ್ತೀನಿ ನನಗೆ ಇದೇ ಮಿಸ್ಟೇಕ್ ಆಗೋದು ಯಾವಾಗಲೂ. ಇದು ಬಂದು ತೋರಿಸ್ಬಿಡಿ 1650. ನಾನು ಫೈನಲ್ ಡೀಲ್ ಮಾಡಿದ್ದು ಬಂದು 1400. 1650 ಫೈನಲ್ ಡೀಲ್ ಮಾಡಿದ್ದು ಬಂದು 1400. ನಾನು ಅಲ್ಲೇ ಪೆನ್ನಲ್ಲಿ ಬರ್ಕೊಂಡಿದ್ದೀನಿ ನನಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ. ಆಮೇಲೆ ಪ್ಲೀಸ್ ನೀವು ನೋಡ್ಬಿಟ್ಟು ಅದು ಎಷ್ಟು ಪೇ ಮಾಡಿದೆ ಅಂತ ನನಗೆ ತಿರ್ಗಾ ಕೇಳಬೇಡಿ, ನಂಗೆ ಮರ್ತು ಲಾಸ್ಟ್ ಟೈಮ್ ನಂದು ಬ್ಲ್ಯಾಕ್ ಕಲರ್ ಚೆಕ್ಸ್ ಸೀರೆಗೆ ಹಂಗೆ ಆಯಿತು. ನಾನು ಎಷ್ಟು ಪೇ ಮಾಡಿದೆ ಅಂತ ನಂದಿನಿ ಅಕ್ಕ ಕೇಳ್ತಾ ಇದ್ದ, ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಪ್ಲೀಸ್ ನಾನು ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ MRP ಎಷ್ಟು, ನಾನು ಇಸ್ಕೊಂಡಿದ್ದು ಪ್ರೈಸ್ ಎಷ್ಟು ಅಂತ. MRP ಬಂದು 1650, ನಾನು ಇಸ್ಕೊಂಡಿದ್ದು ಬಂದು 1400 ಫೈನಲ್ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಸೊ ಇದೊಂದು ಸ್ಯಾರಿ. ನೆಕ್ಸ್ಟು ಅದೇದ್ರಲ್ಲೇ ಅವ್ರು ಇದು ತೊಗೊಂಡು ಗ್ರೀನ್ಗೆ ವೈಟ್, ಅದು ನಂದು. ಇದು ಪ್ಲೇ ನೀನಾ
ನಮ್ಮ ಚಿಕ್ಕತ್ತೆ ಇದೆಲ್ಲ ಇದು ಅಮ್ಮದು. ಗ್ರೀನ್ಗೆ ವೈಟು. ಎಷ್ಟು ಇದು? 1 ನಿಮಿಷ. ಫುಲ್ ಬಾಡಿ ಫುಲ್ ಪ್ಲೇನ್ ಇದೆ, ಬಾರ್ಡರಲ್ಲಿ ಮಾತ್ರ ಪ್ರಿಂಟ್ಸ್ ಇದ್ದಾವೆ. ಇದಕ್ಕೆ ಆ್ಯಕ್ಚುಯಲ್ ಪ್ರೈಸ್ ಒಂದು ಕಷ್ಟ ಆಗುತ್ತೆ. ಇದು ಎಷ್ಟು ಬರೆದಿದ್ರೋ ಗೊತ್ತಿಲ್ಲ, ನಂಗೆ ಒಂದು ಅಂದಾಜು ಗೊತ್ತಿಲ್ಲ. ಬಟ್ ಎನಿವೇಸ್ ನಾನು ಟ್ಯಾಗ್ ಮಾಡಿ 2000 ಕೊಟ್ಟಿದ್ದೀನಿ. ಇದಕ್ಕೆ 2100 ಕೊಟ್ಟಿದ್ದೀವಿ, ಬಟ್ ಸೆಲ್ಲಿಂಗ್ ಪ್ರೈಸ್ ಹಾಕಿಲ್ಲ. ಸೊ ಫೈನಲ್ ಪ್ರೈಸ್ ಬಂದು 2100. ಪ್ಲೇನ್ ಸ್ಯಾರಿ ವಿತ್ ಬಾರ್ಡರ್ಸ್ ಮಾತ್ರ ಟ್ರಯಾಂಗಲ್ಸಲ್ಲಿ ಪ್ರಿಂಟ್ಸ್ ಇದ್ದಾವೆ. ಸೊ ಇದು ಒಂದು ಸ್ಯಾರಿ. ನೆಕ್ಸ್ಟ್ ವೀರೇಶ್ ಥರ ಇದು ಅಮ್ಮುಗೆ ನಾವು ಕೊಡಿಸಿದ್ದು. ಅಂದರೆ ಅಮ್ಮು ಅಂದರೆ ನಮ್ಮ ಚಿಕ್ಕ ಮಾವನ ಮಗಳಿಗೆ ನಾವು ಕೊಡಿಸಿರೋ ಸ್ಯಾರಿ ಇದು. ಚೆಕ್ಸ್ ಫುಲ್. ಇದ್ರ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅವಳೊಂದು ಇಮೇಜ್ ತೋರಿಸಿದ್ಲು ನನಗೆ, ಲೈಕ್ ಲಂಗ ಬ್ಲೌಸ್ ಆ್ಯಂಡ್ ದೌಣಿಲ್ ಬೇಕು ಅಂತ ಹೇಳಿ. ಅದು ಪಿಕ್ಚರ್ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದಕ್ಕೆ ಸೂಟ್ ಆಗೋವಂಥ ಸ್ಯಾರೀಸು, ಅವಳಿಗೆ ಸೂಟ್ ಆಗೋ ಕಲರ್ಸ್ ಅಂದರೆ ಲೈಟ್ ಕಲರ್ಸ್ ಬೇಕಿತ್ತಂತ. ಅವಳಿಗೆ ಲೈಟ್ ಕಲರ್ಸ್ ಇಷ್ಟ ಇತ್ತು ಅಂತ ಹೇಳಿದ್ಲು ನಮ್ಮ ಹತ್ರ. ಸೊ ಅದಕ್ಕೋಸ್ಕರ ಲೈಟ್ ಕಲರ್ಸಲ್ಲೇ ಬೇಕು ಅಂತ ಹೇಳಿ ನಮಗೆ ಇನ್ನೊಂದು ಡಿಮ್ಯಾಂಡ್ ಇತ್ತು. ಏನಂದರೆ ಬ್ಲೌಸ್ ಬಂದು ಪ್ಲೇನಲ್ಲಿ ಇರಬೇಕು, ಯಾಕಂದರೆ ನಾವು ವರ್ಕ್ ಮಾಡಿಸ್ಬೇಕು. ಸೊ ಅದೆಲ್ಲ ಕ್ರೈಟೀರಿಯಾ ಸೂಟ್ ಆದಂಥ ಸ್ಯಾರಿ ಇದು. ಇದ್ರದ್ದು MRP ಬಂದು 2900. ಫೈನಲ್ ನಾನು ಕೊಟ್ಟಿರೋದು ಇದಕ್ಕೆ 2500. ಸೊ MRP ಬಂದು 2900, ಸೆಲ್ಲಿಂಗ್ ಪ್ರೈಸ್ ಬಂದು 2500. ಇದು ನಾವು ಅವಳಿಗೆ ಕೊಡಿಸಿದ್ದು. ಅವಳು ಇದರಲ್ಲಿ ತಗೋತಾಳೆ ನೋಡಿ, ಇಲ್ಲಿ ತೋರಿಸಿ. ಪ್ಲೇನ್ ಬ್ಲೌಸ್ ಇದೆ. ಸೊ ಅವಳು ಇದಕ್ಕೆ ವರ್ಕ್ ಮಾಡಿಸ್ಕೊಂಡು, ಇದು ಲಂಗ ಬ್ಲೌಸ್ ಆಗುತ್ತೆ, ದೌಣಿ ಅವಳು ಮ್ಯಾಚ್ ಮಾಡ್ಕೋಬೇಕು. ಸೊ ಇದೊಂದು ಸ್ಯಾರಿ. ನೆಕ್ಸ್ಟ್ ಬಂದು ಇಷ್ಟೆಲ್ಲ ಸ್ಯಾರೀಸ್ ತೊಗೊಂಡ್ವಿ ಅಲ್ಲ, ನಮ್ಮ ಭಾಗ್ಯಮ್ಮನ ಪಾಪ ಒಂದೇ ಒಂದು ನಾವು ತಗೊಳ್ಳದೇ ಇದ್ರೆ ಚೆನ್ನಾಗಿರಲ್ಲ ಯಪ್ಪ. ನಂಗೆ ಇಷ್ಟ ಆಗಲ್ಲ ಹಂಗೆಲ್ಲ ಮಾಡೋಕ್ಕೆ. ಸೊ ನಮ್ಮ ಭಾಗ್ಯಮ್ಮಂಗೆ ನಾವು ಚೆನ್ನಾಗಿರೋದು ಕೊಡಿಸ್ಬೇಕು ಅಂತ. ಸ್ಕೈ ಬ್ಲೂ ವಿತ್ ಪರ್ಪಲ್ ಬಾರ್ಡರ್ ನೋಡಿದ ತಕ್ಷಣ ತುಂಬ ಇಷ್ಟ ಆದಂಥ ಸ್ಯಾರಿ. ಇದು 1600. ಫೈನಲ್ ಬಂದು 1400. ಕರೆಕ್ಟಾಗಿ ಹೇಳಿರ್ತೀನಿ, ಯಾಕಂದರೆ ನಾನೇ ಎಲ್ಲ ಬಿಲ್ ಮಾಡಿಸಿದ್ದು. MRP ಬಂದು 1600. ಫೈನಲ್ ಪ್ರೈಸ್ ಬಂದು 1400. 1400 ರೂಪಾಯಿ ಏನೋ ಕೊಟ್ಟಿದ್ದೀನಿ. ಇಲ್ಲಿದೆ 1600. ಫೈನಲ್ ಪ್ರೈಸ್ ಬಂದು 1400. ಭಾಗ್ಯಮ್ಮನ ಸ್ಯಾರಿ ಇದು. ಯಾಕಂದರೆ ಎಲ್ಲರೂ ತೊಗೊಂಡ್ವಿ, ಪಾಪ ಅವ್ರಿಗೆ ಒಂದೇ ಒಂದು ಸ್ಯಾರಿ ಅಂತ ಇಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ತಂದಿದ್ದಂಥ ಸ್ಯಾರಿ ಇದು ಅಮ್ಮಂಗೆ. ನೆಕ್ಸ್ಟ್ ಅಮ್ಮು ಇನ್ನೊಂದು ಸ್ಯಾರಿ ತೊಗೊಂಡಿದ್ದಾಳೆ, ನಮ್ಮ ಚಿಕ್ಕತ್ತೆ ಅವ್ರು ಕೊಡ್ಸಿರೋದು. ಇದು ಅವಳದೇನು ಲಂಗ ಉಳಿಸ್ಕೊಳ್ಳಲ್ವಂತೆ, ಸ್ಯಾರಿನೇ ಅಂತೆ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ಇದು ಪರ್ಪಲ್ ವಿತ್ ಲೈಟ್ ಪಿಂಕ್, ವೆರಿ ವೆರಿ ಬೇಬಿ ಪಿಂಕ್ ತೊಗೊಂಡಿದ್ದು ಸ್ಯಾರಿ ನೋಡಿ. ಇದು ಆ್ಯಕ್ಚುಲಿ ಈ ಥರ ಇದೆ. ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರ 3100 MRP, 2700 ಸೆಲ್ಲಿಂಗ್ ಪ್ರೈಸು. ಫೈನಲ್ 2700 ಪೇ ಮಾಡಿದ್ದಾರೆ ಅವರು ಇದಕ್ಕೆ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಟೈಮೇ ನೋಡಿದ್ದೀರ, ಇದು ಬ್ಲ್ಯಾಕ್ ಚೆಕ್ಸ್ ನಾನು ತೊಗೊಂಡಿದ್ದೆ ವಿಸ್ಕೋ ಕ್ರೇಪಲ್ಲಿ. ಸೇಮ್ ಪ್ರೈಸ್ಗೆ ನಂದಿನಿ ತಂದಿದ್ದೀನಿ ಸತಿ. ಪಾಪ ಅಕ್ಕ ನಾನು ನೋಡಿದ ತಕ್ಷಣ ಇದು ಮಾಡಿದ ತಕ್ಷಣ ತೊಗೊಂಡಿದ್ದು. ಪಾಪ ಅವ್ರಿಗೆ ಫೋನ್ ಮಾಡಿ ಪ್ರೈಸು ಹೇಳಿಲ್ಲ, ಯಾಕಂದರೆ ಅಲ್ಲಿ ಒಂದು ತುಂಬ ಜನ ಇದ್ದರು. ನನಗೆ ಮತ್ತೆ ಫೋನ್ ಮಾಡಿ ಅವರಲ್ಲಿಂದ ಫೋನ್ಪೇ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳಿ ನಾನೇ ಪೇ ಮಾಡಿದ್ದೀನಿ. ಅಕ್ಕ ನನಗೆ ಕಳಿಸಿದ್ದಾರೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಇದೊಂದೇ ಪೀಸ್ ಇದ್ದಿದ್ದಂತ ಅಕ್ಕ ಶುಭಕ್ಕ ಹೇಳಿದ್ರು, ಇದೊಂದೇ ಪೀಸ್ ಇರೋದಕ್ಕ ಏನು ಮಾಡ್ತೀರಾ ಅಂತ. ಸೊ ಅದೊಂದೇ ಪೀಸ್ ಅಂತ ನಂದಿನಿ ತಂದಿದ್ದೀನಿ. ನೆಕ್ಸ್ಟ್ ಬಂದಿದ್ದು ನಮ್ಮ ದೊಡ್ಡತ್ತೆ ಮುಳ್ಳುಪಾಳ್ಯದವ್ರು ತೊಗೊಂಡಿದ್ದು. ದಿಸ್ ಇಸ್ ಬ್ಲ್ಯಾಕ್. ಅವರು ನಂದು ಆ ವಿಸ್ಕೋ ಕ್ರೇಪ್ ಬ್ಲ್ಯಾಕ್ ನೋಡಿ ಇಷ್ಟಪಟ್ಟು ಅದು ಒಂದೇ ಪೀಸ್ ಇದ್ದಿದ್ದು ಅಂತೇಳಿ ಅವ್ರು ಈ ಸ್ಯಾರಿ ತೊಗೊಂಡ್ರು ವಿತ್ ವೈಟ್ ಎಲ್ಲ ಕ್ರೀಮ್ ಬಾರ್ಡರ್. ಇದ್ರ MRP ಇಸ್ ಸಮಥಿಂಗ್ ಅರೌಂಡ್ 2100 ಅನ್ಸುತ್ತಲ್ಲ ಅಮ್ಮ ನಿಂದು ಅವ್ರದ್ದು. ಇದು ಈ ಪ್ಲೇನೇ ಇದೆ ಅಲ್ಲ,
ದೊಡ್ಡ ಮನೆ ನಿಂದು ಅವ್ರದ್ದು ಒಂದೇ ಥರ ಬಾರ್ಡ್ರ್ ಇದೆ. ಇದು ಮೋಸ್ಟ್ಲಿ 2100 ಇರುತ್ತೆ. 2350 ಫೈನಲ್ 2000 ಕೊಟ್ಟಿದ್ದೀನಿ. 2350 ಫೈನಲ್ ಬಂದು 2000 ರೂಪಾಯಿ ಕೊಟ್ಟಿದ್ದೀನಿ ಸರಿ. ಬ್ಲ್ಯಾಕ್ ವಿತ್ ವೈಟ್ ಬಾರ್ಡರ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ಈ ಥರ ನೀವು ಸ್ಯಾರೀಸ್ ಎಲ್ಲ ತೊಗೊಂಡ್ರೆ ಲೈಕ್ ಅಮ್ಮ ಭಾಗ್ಯಮ್ಮಗೆ ತೊಗೊಂಡಿದ್ನಲ್ಲ, ನಾನು ತೋರಿಸಿದ್ನಲ್ಲ, ಅದೆಲ್ಲ ನೀವು ತೊಗೊಂಡ್ರೆ ನೀವು ಡ್ರೈ ವಾಶು ಕೊಡಬೇಕಂತೆ. ಯಾಕಂದರೆ ಪ್ರಿಂಟ್ಸ್ ಎಲ್ಲ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತಂತೆ. ಶ್ರೀರಾಮಲ್ಲೂ ಅದೇ ಮಾತು ಹೇಳಿದ್ರು, ದೇವರ ಮನೆ ಸಿಲ್ಕ್ಸಲ್ಲೂ ಅದೇ ಮಾತು ಹೇಳಿದ್ರು. ಸೊ ನೀವು ಈ ಥರ ಸೀರೆಸ್ನ ತೊಗೊಂಡ್ರೆ ಡ್ರೈ ವಾಶು ಕೊಡಿ, ಕೈಯಲ್ಲಿ ಒಗಿಬೇಡಿ. 2350. ನೆಕ್ಸ್ಟ್ ಇನ್ನೊಂದು ತೊಗೊಂಡ್ರು ನಮ್ಮ ಮತ್ತೆ. ದಿಸ್ ವಾಸ್ ವೆರಿ ಲೈಟ್ ಗ್ರೀನ್ ವಿತ್ ಪರ್ಪಲ್. ಇದ್ರದ್ದು 1650 ಲೈಟ್ ಗ್ರೀನ್ ವಿತ್ ಪರ್ಪಲ್. ಇದ್ರ MRP ಬಂದು ಬಾಡಿ ಪ್ಲೇನ್ ಇದೆ, ಬಾರ್ಡರಲ್ಲಿ ಚೆಕ್ಸ್ ಇಂದು ವರ್ಕ್ ಇದ್ದಾವೆ. ಚೆಕ್ಸ್ ಎಲ್ಲ ಪ್ರಿಂಟ್ಸಲ್ಲಿ ವರ್ಕ್ ಇದ್ದಾವೆ. ಇದು 1675 1350 ಏನೋ ಕೊಟ್ಟಿದ್ದಾರೆ ಇದಕ್ಕೆ. ಹಾಂ 1050. ಈ ಹರೀಶ ನಾನು ರೀಲ್ಸ್ ನೋಡ್ಕೊಂಡೇ ಕೂತಿರ್ತಾರೆ. ಅವ್ರು ಒಟ್ಟು ಒಂದು ರೀಲ್ 1 ಮಿಲಿಯನ್ ಹೊಡಿಬೇಕಷ್ಟೆ. ಓಕೆ, ಇಷ್ಟು ಅವ್ರದ್ದು. ಸೀರೆ ಬ್ಯಾಗ್ ಖಾಲಿ ಆಗ್ತಾಯಿಲ್ಲ. ಇದು ನೆಕ್ಸ್ಟು ಅವ್ರ ಅಮ್ಮ ತೊಗೊಂಡಿದ್ದು, ನಮ್ಮ ಕೊನೆಯ ಅತ್ತೆ ತೊಗೊಂಡಿದ್ದು. ಈ ಥರ ಪ್ರಿಂಟ್ಸ್ ಸ್ಯಾರೀಸ್ ಇರೋ ನೀವು ಡ್ರೈ ವಾಶು ಕೊಡಬೇಕಾಯ್ತಾ, ಕೈಯಲ್ಲಿ ಒಗ್ಯಂಗಿಲ್ಲ. ಅವ್ರು ಹೇಳಿದ್ದಾರೆ, ಯಾಕಂದರೆ ನೀವು ಕೈಯಲ್ಲಿ ಒಗೆದ್ರೆ ಈ ಪ್ರಿಂಟ್ಸ್ ಎಲ್ಲ ಹೋಗ್ಬಿಡತ್ತೆ. ಇದು ಬ್ಲೂ, ಆಕ್ವಾ ಬ್ಲೂ ವಿತ್ ಸಿಮೆಂಟ್ ಕಲರ್. ಇದ್ರ MRP ಬಂದು 1250. ಫೈನಲ್ ನಾನು ಕೊಟ್ಟಿರೋದು ಇದಕ್ಕೆ 1000 ರೂಪೀಸ್. 1000 ರೂಪಾಯಿ ಸ್ಯಾರಿ ಇದು. MRP ಬಂದು 1250, 1000 ರೂಪೀಸ್ ನಾನು ಫೈನಲ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಪ್ರೈಸ್ ಹಾಕಿರ್ತೀನಿ ಸೈಡಲ್ಲಿ, ಆಯಿತಾ? ಎಡಿಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ಲ್ಯಾಕ್. ಬ್ಲೌಸ್ ಪೀಸ್ ಸಪ್ರೇಟ್, ಸ್ಯಾರಿ ಸಪ್ರೇಟ್. 1500 ಇದು. ಫೈನಲ್ ಎಷ್ಟು ಕೊಟ್ಟೆ ಅಂತ ಮಾಡ್ತಾರೆ. ಅವ್ರ ಅಮ್ಮ ತೊಗೊಂಡಿದ್ದು. ಚೆನ್ನಾಗಿಲ್ಲ ಇದು. ಚೆನ್ನಾಗೈತೆ. 1500. ಕರೆ ಸೀರೆ ಅಂದರೆ ಬೈತಾರಲ್ಲ. ನಾನೆಲ್ಲ ತೊಗೊಂಡಲ್ಲ, ಧೈರ್ಯದಿಂದ ತೊಗೊಂಡ್ಬಿಟ್ಟೆ. ಹಾಳು ಮಾಡಿದ್ವಿ. ಹಿಂಗ ತುಂಬ ಚೆನ್ನಾಗಿದೆ ಸ್ಯಾರಿ. ಎಷ್ಟು ನನ್ನ ತಂಗಿನ ಕಾಲೇಜಿಂದ ಮಕ್ಕಳು ಓಡಿಸ್ತವ್ರಂತೆ, ಅದಕ್ಕೆ ಫೇರ್ವೆಲ್ಗೆ ಅಂತ ತೊಗೊಂಡಿದ್ದೆ. ಇದೆಲ್ಲ ಫ್ಲವರ್ಸಲ್ಲಿ ಇದೆ ನೋಡು ಪ್ರಿಂಟ್ಸು, ತುಂಬ ಚೆನ್ನಾಗಿದೆ. ಇದು ಬ್ಲೌಸ್ ಬಂದು ಈ ಥರ ಚೆನ್ನಾಗಿದೆ. ನಿಮ್ಗೆ ಈ ಸ್ಯಾರೀಸ್ ಯಾವ್ದಾದ್ರು ಇಷ್ಟ ಆದರೆ ಹೇಳಿ, ಆಯಿತಾ? ನಾನು ಅವ್ರು ಶುಭಾಕಂಗೆ ಹೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ. ಸೊ ಅದಕ್ಕೆ ನೀವು ತೊಗೋಬೋದು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ? ಐ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಔಟ್ ಪೀಪಲ್. ಆಮೇಲೆ ನೀವು ತರ್ಸ್ಕೊಂಬಿಟ್ಟು ನಾನು ತಗೊಳ್ಳಲ್ಲ ಅಂದರೆ ನಾನು ಇಟ್ಕೊಳ್ಳಲ್ಲ. ತಗೊಂಡು ನೀವು ಲಾಯಲ್ ಆಗಿ ತಗೋತೀರನ್ನ ಮಾತ್ರ ಹೇಳಿ, ಆಯಿತಾ? ಅವ್ರು ತರ್ಸ್ಕೊಡ್ತಾರೆ ಶುಭಾಕ. ನೆಕ್ಸ್ಟ್ ಬಂದು ಶ್ರೀರಾಮ್ ರೇಷ್ಮೆ ಮಂದಿರ್. ನಾನೇ ಎಲ್ಲ ರಿವ್ಯೂ ಮಾಡಿಬಿಡ್ತೀನಿ, ನಾನೇ ಎಲ್ಲ ತೋರಿಸ್ಬಿಡ್ತೀನಿ, ನಾನೇ ಎಲ್ಲ ಹೇಳ್ಬಿಡ್ತಿದ್ದೀನಿ. ಅವ್ರೇನು ಮದುವೆ ಹಾಕ್ಕೊಳ್ಳೋದು ಬೇಡ, ಅವರೆಲ್ಲ ಬೈಕೊಂಬೇಕು, ಇವ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ. ಇನ್ನೊಂದೆಲ್ಲ ಅಮ್ಮವ್ರ ಅಮ್ಮಂದು ಸತ್ಯ ಇಲ್ಲ. ಅಮ್ಮವ್ರ ಅಮ್ಮಂಗೆ ನಾನು ಫಸ್ಟ್ ಒಂದು ಶೈನಿಂಗಲ್ಲಿ ನೋಡಿದ್ದೆ, ಅದು ನಂಗೆ ತುಂಬ ಇಷ್ಟ ಆಗಿತ್ತು ಇದಕ್ಕಿಂತ. ನಾನು ಅವ್ರು ಏನೋ ಬೇಜಾರು ಮಾಡ್ಕೊತಾರೆ ಅಂತ ಹೇಳಲಿಲ್ಲ, ಬಟ್ ಅವ್ರಿಗೆ ಇಷ್ಟ ಆಗಿದೆ. ಇದು ತುಂಬ ಚೆನ್ನಾಗೂ ಇದೆ. ಇದು ಕೂಡ 10,000 MRP ಹೇಳ್ಬಿಡ್ತೀನಿ ಫಸ್ಟ್. ಇದು 12,000, 10,000 MRP. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಆ್ಯಕ್ಚುಲಿ ವಿಂಟೇಜ್ ಸ್ಯಾರೀಸ್, ಪ್ಲೀಸ್ ಡೋಂಟ್ ಮೈಂಡ್ ಆಯಿತಾ? ನನ್ನ ಕಾಲು ಜಾಸ್ತಿ ಇಟ್ಕೊಳಕ್ಕಾಗಲ್ಲ. ಪ್ಲೀಸ್, ಕಾಲು ಆಪ್ರೇಷನ್ ಆಗಿರೋದ್ರಿಂದ ಐ ಹ್ಯಾವ್ ಟು ರೆಸಿಟ್ ಲೈಕ್ ದಿಸ್. ಇಷ್ಟೊತ್ತರೆಗೂ ಕೂತಿರೋದು ಹೆಚ್ಚು. ವಿಂಟೇಜ್ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಈ ಥರ ಸ್ಯಾರೀಸ್, ಈ ಥರ ಚೆಕ್ಸಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ಹಳೆ ಕಾಲದ ನವಿಲುಗಳು, ಈ ಥರ ಚೆಕ್ಸು ಎಲ್ಲ ಇದೆ, ಸಗದಾಗಿದೆ. ಇದು MRP ಬಂದು 12,000. ಫೈನಲ್ ಅವ್ರು ನಂಗೆ ಕೊಟ್ಟಿದ್ದು 10,000 ರೂಪಾಯಿ. ಚೆನ್ನಾಗಿದೆ ಆಯಿತಾ? ರೇಷ್ಮೆ ಸೀರೆ. ಹಳೆ ಕಾಲದ ನವಿಲ್ ಅಂತ. ಈಗ ನವಿಲ್ ಚೇಂಜ್ ಆಗೈತೆ 2026ಅಲ್ಲಿ. ಹಳೆ ಕಾಲದಲ್ಲೆಲ್ಲ ಪ್ರಿಂಟ್ಸ್ ನವಿಲ್ ಬರ್ತಿತ್ತಲ್ಲ, ಈಗೆಲ್ಲ ದೊಡ್ಡ ನವಿಲ್ ಬಂದಿಲ್ವಾ ಅಲ್ಲಿ? 5,000 ರೂಪಾಯಿ ಸ್ಯಾರಿಲಿ ಎಷ್ಟು ಮಾತಾಡ್ತಾರೆ ನೋಡಿ. ನವಿಲ್ ಚೇಂಜ್ ಆಗ್ಬಿಟ್ಟದೇನೋ.
ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ ನಂಗೆ ಒಂದು ಹೇಳಬೇಕಿತ್ತು. ನಾನು ತುಂಬ ಮಿಸ್ಟೇಕ್ಸ್ ಹೇಳಿದೆ. ಮೀನಾ ವರ್ಕಲ್ಲಿ ವರ್ಕ್ ಅದು ವೀವ್ಸ್ ನನ್ನ ಪ್ರಿಂಟಿಂಗ್ ಬಿಕಾಸ್ ಪ್ರಿಂಟಿಂಗ್ ಅಂದ್ರೆ ಸಪ್ರೇಟ್ ಕಲಂಕಾರಿ ಪ್ರಿಂಟಿಂಗ್ ಆ ಥರ ಅಂತ ನಾನು ತಪ್ಪು ಹೇಳಿದ್ನಂತೆ. ಈ ಸತಿ ಅಂಗಡಿಗೆ ಹೋದಾಗ ಅಂಕಲ್ ಆಂಟಿ ಇಬ್ರು ಚೇಂಜ್ ಮಾಡಿ ಕಳಿಸಿದ್ದಾರೆ. ಮತ್ತೆ ತುಂಬ ಇನ್ಫಾರ್ಮೇಷನ್ ಅಬೌಟ್ ಮೀನಾ ವೀವಿಂಗ್ ಬಗ್ಗೆ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಇನ್ನೊಂದೇ ಒಂದಿದೆ, ವೇರ್ ಇಸ್ ಗೋಪಿಯಣ್ಣ ರೇಷ್ಮೆ ಪಂಚೆ ಅಂಡ್ ಶಲ್ಯ. ಸತ್ಯ ಹೇಳ್ತೀನಿ, ಗೋಪಿ ಅಣ್ಣ ನನಗೆ ಗ್ರೇಟ್ಫುಲ್ ಆಗಿರ್ಬೇಕು. ನಾನು ಎಲ್ಲ ಅಷ್ಟೊಂದು ಪ್ರೈಸಿನ ರೇಷ್ಮೆ ಪಂಚೆ ಬೇಡ ಅಂದರೆ ಇಲ್ಲ, ನಾನೇ ವಾದ ಮಾಡಿ ನಮ್ಮ ಗೋಪಿ ಅಣ್ಣನ ತೊಗೊಂಡಿದ್ದು. ಎಲ್ಲರೂ ಯಾಕಷ್ಟು ಕಾಸ್ಟ್ಲಿ ಇದು ಬೇಡ ಬೇಡ ಅಂತ. ನಾನು ನಮ್ಮ ದೊಡ್ಡತ್ತೆ ಮುಳುಪಳೆದವ್ರು ಇಲ್ಲ ಒಂದ್ಸತಿ ಮದುವೆ ಆಗೋದು ಅಂತೇಳಿ ಇದ್ರದ್ದು MRP ಬಂದು ನಂಗೆ ಗೊತ್ತಿಲ್ಲ ಎಷ್ಟು ಅಂತ, ಬಟ್ ಫೈನಲ್ ನಾನು 12ಗೆ ಡೀಲ್ ಮಾಡಿದ್ದಿದ್ನ. ನೀವೆಲ್ಲರೂ ತೊಗೊಳಂಗಿದ್ರೆ 12 ಫಾರ್ ಶರ್ಟ್ ಆ್ಯಂಡ್ ಪಂಚೆ ಶಲ್ಯ 3ಕ್ಕೂ ಸೇರಿ 12,000 ಕೊಟ್ಟಿದ್ದೀನಿ. ಸೊ ಇದು ಕ್ರೀಮ್ ಅಲ್ಲ, ಗೋಲ್ಡಲ್ಲಿರೋದಿದು. ಸೊ ಇದು ಗೋಪಿ ಅಣ್ಣಂಗೆ ತೊಗೊಂಡಿದ್ದು ರೇಷ್ಮೆ ಪಂಚೆ ಶರ್ಟ್. ರಾತ್ರಿ ದಾರಿಗೆ ಬೆಳಿಗ್ಗೆ ದಾರಿಗೆ ನಾವು ರೇಷ್ಮೆ ಪಂಚೆ ಶಲ್ಯ ಉಟ್ಕೋಬೇಕಲ್ಲ, ಪ್ಯೂರ್ ಸಿಲ್ಕ್, ಅದಕ್ಕೆ ಕಾಸ್ಟ್ಲಿ. ಆಮೇಲೆ ಇದರಲ್ಲಿ ನಂಗೆ ಗೊತ್ತಿಲ್ಲ 2,000 ರೂಪಾಯಿ ತಂದುಬಿಟ್ಟು ನೋಡಿ ನಾನು 2,000 ರೂಪಾಯಿ ತಂದಿದ್ದೀನಿ ಅಂತ ಕಮೆಂಟ್ ಹಾಕ್ಬಿಡಿ. ನಾನು 4,000 ನಿಮ್ಗೆ ಅಲ್ಲೇ ತೋರಿಸ್ಬೇಕಿತ್ತು. ಸಾರಿ ಆಯ್ತಾ, 4,000 ನಾನು ಅಲ್ಲೇ ತೋರಿಸ್ಬೇಕಿತ್ತು. ಯಾಕೆ ಗೊತ್ತಾ, ಶೈನಿಂಗಲ್ಲಿ ವೆರೈಟಿ ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇತ್ತು. 4,800 ರುಪೀಸ್ದು ಇತ್ತು ಅವ್ರ ಹತ್ರ. ಆ್ಯಂಡ್ ನಂಗೆ ಗೊತ್ತಿಲ್ಲ ಇದು ವಿಡಿಯೋದಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇದೆ ಆ ಶೈನಿಂಗ್, ಆ ರಿಚ್ನೆಸ್ ಎಲ್ಲ ಅಂತ. ಬಟ್ ಟು ಬಿ ವೆರಿ ಹಾನೆಸ್ಟ್ ತುಂಬ ಶೈನಿಂಗ್ ಇದೆ ಅದರಲ್ಲಿ. ಸೊ ಸೊ ಇದು ಬಂದು ಈ ಸಲ ವಾಟ್ ಆರ್ ಯು ಡೂಯಿಂಗ್. ಸೊ ಇದು ಬಂದು ಈ ಸಲ ಕಲ್ಲು ಶಾಪಿಂಗ್ ವ್ಲಾಗ್ ಆಗಿತ್ತು. ಆ್ಯಂಡ್ ನಿಮ್ಗೆ ಯಾವ ಸೀರೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ಯಾವ ಸೀರೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪ್ಲಸ್ ನೀವು ಯಾವ ಸ್ಟೋರ್ನ ತುಂಬ ಎಂಜಾಯ್ ಮಾಡಿದ್ರೆ, ನಾನು ಈ ವಿಡಿಯೋದಲ್ಲಿ ಯಾವ ಸ್ಟೋರ್ ತೋರಿಸಿದ್ನಲ್ಲ, ನಿಮ್ಗೆ ಯಾವ ಸ್ಟೋರಲ್ಲಿ ಸ್ಯಾರೀಸ್ ತುಂಬ ಇಷ್ಟ ಆಯಿತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಕಲ್ಲೂರು ಬಂದು ನಾವು ನಮ್ಮವರು. ಸೊ ನಮ್ಮ ನೇಕಾರರನ್ನ ನಾವು ಬೆಳೆಸಲಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ. ಸೊ ಯಾರಾದರೂ ಬೆಂಗಳೂರು ಬೇರೆ ಪ್ಲೇಸಸ್ಸಿಂದ ಬರೋರಿದ್ರೆ ಪ್ಲೀಸ್ ಕಲ್ಲೂರನ್ನ ಒಂದ್ಸತಿ ವಿಸಿಟ್ ಮಾಡಿ. ಅಲ್ಲೂ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬ ಇದೆ. ನಾನೊಬ್ರದ್ದು ರಿವ್ಯೂ ಕೂಡ ಮಾಡಿ ಹಾಕಿದ್ದೀನಿ. ಅವರು ಸೋಮಾರ್ಪೇಟೆಯಿಂದ ಬಂದಿದ್ದರು. ಪೀಪಲ್ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ಚಿಕ್ಕಮಂಗ್ಳೂರು, ಸೋಮಾರ್ಪೇಟೆ, ಶನಿವಾಸಂತೆ ಅಲ್ಲಿಂದ ಬರ್ತಾ ಇದ್ದಾರೆ. ಬೆಂಗಳೂರು, ತುಮಕೂರು, ಹಾಸನ್ ಪೀಪಲ್ ಕೂಡ ಅಲ್ಲಿಗೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇವಳು ನಮ್ಮ ತಂಗಿ ಫೋಟೋ ಎಲ್ಲ ಅವ್ರದ್ದು ಹೆಲ್ಪ್ ಮಾಡಿದ್ದಾಳೆ ಎಲ್ಲ ಸೀರೆದೂ. ಸೊ ಇದು ನಾನು ಕಲ್ಲೂರು, ನಮ್ಮ ನೇಕಾರರ ತವರೂರು. ದಯಮಾಡಿ ಎಲ್ಲರೂ ಬಂದು ಸ್ಯಾರಿನ ಒಂದು ಸಲ ನೋಡಿ ತಗೊಳ್ಳಿ. ಬಾಯ್.